ನಮಸ್ಕಾರ. ನೀವು ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಜೀವನ ಪೂರ್ತಿ ಬದುಕಿನ ಜಂಜಾಟದಲ್ಲಿ ಹೋರಾಡುವಂತ ಈ ಜೀವನದಲ್ಲಿ ನಾವು ಒಬ್ಬರಿಗೆ ಕೊಟ್ಟಷ್ಟು ಅದಕ್ಕೆ ಪ್ರತಿಯಾಗಿ 2ರಷ್ಟು ನಮಗೆ ಸಿಗುತ್ತೆ ಅಂದ್ರೆ ಅದು ಕೇವಲ ಪ್ರೀತಿ ಮತ್ತೆ ನಗು ಮಾತ್ರ. ಮನರಂಜನೆ ಮೂಲಕ ಜೀವನದ ಪ್ರೀತಿಯನ್ನ ಹೆಚ್ಚು ಮಾಡೋದಕ್ಕೆ ನಮ್ಮ ತರ್ಲೆ ಎಂಟರ್ಟೈನರ್ಸ್ ಗಳನ್ನ ಕರ್ಕೊಂಡು ನಾನು ನಿಮ್ಮ ಮನೆಗಳಿಗೆ ಬಂದಾಗಿದೆ ಅಂತ ಹೇಳ್ತಾ ಇದು ಈ ವೀಕೆಂಡ್ ನ ರಿಫ್ರೆಶಿಂಗ್ ಎಂಟರ್ಟೈನ್ಮೆಂಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಪ್ರತಿ ವಾರದಂತೆ ಈ ವಾರನು ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿರುವಂತ ಆಲ್ ಮೈ ತರ್ಲೆ ಎಂಟರ್ಟೈನರ್ಸ್. ವೆಲ್ಕಮ್ ಟು ಶೋ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ಜಡ್ಜಸ್ ಸಾಧು ಸರ್ ಮಾತ್ರ ಬಂದ್ರು, ನಮ್ಮ ಇನ್ನೊಬ್ಬರು ಜಡ್ಜಸ್ ಯಾಕೋ ಕಾಣ್ತಾನೆ ಇಲ್ವಲ್ಲ. ಶ್ರುತಿ ಮೇಡಮ್ ಎಲ್ಇಡಿ ಓಪನ್ ಮಾಡ್ರೋ. ಶ್ರುತಿ ಮೇಡಮ್ ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀಯ ಬಾ. ಇವ್ರೆ ಯಾರು ಮಾತಾಡ್ತಾ ಇರೋದು? ಹೂ ಇಸ್ ದಿಸ್ ಬ್ಯೂಟಿಫುಲ್ ಲೇಡಿ? ನೀವು ಏನಂದ, ಏನ್ ಚಂದ, ಏನಂದ, ಹೇಗೆ ಸಾಧ್ಯ? ಬ್ಯೂಟಿಗೆ ಇನ್ನೊಂದು ಹೆಸರೇ ಶ್ರುತಿ. ಏನಂತೀರಾ? ಬಟ್ ಹೇಳಿ, ಇವತ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ ಇವತ್ತಿನ ಒಂದು 2 ದಿನದ ಸಂಚಿಕೆನಲ್ಲಿ? ಮನುಷ್ಯ ಜೀವನದಲ್ಲಿ 3 ದಿನ ನಗ್ತಾ ಇರ್ಬೇಕಂತೆ. ಯಾವುದು? ನಿನ್ನೆ, ಇವತ್ತು ಮತ್ತು ನಾಳೆ. ಈ 3 ದಿನ, ವಾರದಲ್ಲಿ 2 ದಿನ ನಾವು ನಗ್ಸಕ್ ಬರ್ತೀವಿ. ಇನ್ 1 ದಿನ ಬೇಜಾರಿಲ್ಲ, ಊಟಲ್ ನೋಡ್ ನಗ್ತಾ ಇರಿ ಅಂತ ಹೇಳ್ತೀನಿ. ಜಡ್ಜಸ್ ಎಸ್ 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 ಆಯ್ತು ಬಿಡು. ಏನ್ ಹೇಳ್ತೀಯಾ? ಅದು ನಿನ್ ಚರ್ಮದಲ್ಲಿ ಹೊಲಿಸಿರುವಂತ ಚೇರು. ಸರ್ ಗೊತ್ತಾಯ್ತಾ ಸರ್? ಇದುವರೆಗೂ ಚರ್ಮ ಅಂತಾನಲ್ಲ ಅಂತ ಹೋಗ್ಬಿಡ. ಈ ವೀಕೆಂಡ್ ಲಾಫಿಂಗ್ ಕಥಕಳಿಯನ್ನ ಎಂಟರ್ಟೈನ್ ಮಾಡೋದಕ್ಕೆ ಈಗ ಮೊದಲಿಗೆ ವೇದಿಕೆ ಮೇಲೆ ಬರ್ತಾ ಇರೋಂತ ಪರ್ಫಾರ್ಮೆನ್ಸ್. ಯೂಶಲಿ ಡಾಕ್ಟರ್ಸ್ ರಿಪೋರ್ಟ್ ನೋಡ್ಬಿಟ್ಟು ಈ ಪೇಷಂಟ್ಗೆ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ, ಈ ಡೈಲಾಗ್ ನಾವು ಎಷ್ಟೊಂದು ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ನೋಡ್ತಾನೆ ಇದೀವಿ. ಈಗ ಅದೇ ತರ ಇನ್ನೇನು ಕೆಲವೇ ದಿನಗಳಲ್ಲಿ ಶಿವನ ಪಾದ ಸೇರ್ಕೊಳ್ಳೋ ಅಪ್ಪನ್ನ ಮಕ್ಕಳು ಎಷ್ಟೆಲ್ಲಾ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ಗೊಬ್ಬರಗಾಲ, ಧನರಾಜ್, ನಿತಿನ್, ಶಿವು, ನಿವೇದಿತಾ, ಜಗಪ್ಪ ಹಾಗೂ ರಾಘವೇಂದ್ರ. ಫಸ್ಟ್ ಟೈಮ್ ಕಣ ಪ್ರಪಂಚದಲ್ಲಿ ಟ್ರಿಪ್ಸ್ ನ ಮೂಗುಗ್ ಹಾಕೊಂಡ್ರು ನೀನೇ ಫಸ್ಟ್ ಕಣ. ಮಕ್ಕಳ ನನ್ನ 2 ಕಣ್ಗಳ ಹೇಳೋದು ನನ್ನ ಫೋನ್ ಯೂಸ್ ಮಾಡಬೇಡ ಅಂತ ಕಪ್ಪಿ ಮುಷ್ಟಾನೆ. ಮಗ ನನ್ನ 2 ಕಿವಿಗಳ ನನ್ ಟವಲ್ ಯೂಸ್ ಮಾಡಬೇಡ, ಬರೀ ವರ್ಷದ್ರೆ ಮೇಕಪ್ ತುಟಿ ಬಣ್ಣ ಇರ್ತದೆ ಕೂಡ ಐತಕ್ಕೆ. ಮಗ ನನ್ನ 2 ಕೈಗಳ, ನನ್ನ 2 ಮಾತ್ರ ಕೇಳಿಸ್ಬಿಡ್ತಪ್ಪ ನಿನ್ಗೆ. ಆಸ್ಪತ್ರೆಯಲ್ಲಿ ಚೆಕಪ್ ಹೋಗಿದ್ದೀನಿ, ಮುಗ್ದಾದ್ಮೇಲೆ ಕರ್ಕೊಂಡು ಹೋಗುವಂತ ಅಷ್ಟೊಂದು ಫೋನ್ ಮಾಡೋದು, ಯಾಕಪ್ಪ ಫೋನ್ ಎತ್ತಿಲ್ಲ? ಬೆನ್ನು ಕಡಿತಿತ್ತು, ಕರ್ಕತ್ತಿದೆ, ಅದಕ್ಕೆ ಕರ್ಕ ಬರಕ್ಕಾಗ್ಲಿಲ್ಲ. ಒಳ್ಳೆ ಉತ್ತರ ಕೊಟ್ಟೆ ಮಗನೇ. ಇವನು ನನ್ನ ದೊಡ್ಡ ಮಗ ಅನಾಹುತ ಅಂತ. ಅವಾಗ ನನ್ನ ಎದೆ ಬಡಿತ, ಅವಾಗ ನನ್ನ ಉಸಿರು ಕಿತ್ತಿಗಿಲಿ ಕಾಮಿಡಿ. ಏನಪ್ಪ ನೀನ್ ಮಾಡ್ದೇ ಇರೋದು ಹೇಳೋದು ಎಷ್ಟು ಖುಷಿ ಪಟ್ಟವ. ಇವಳು ನನ್ನ 2ನೇ ಮಗಳು ಅಪಘಾತ ಅಂತ ಅಲ್ಲವಾ? ನೀನಾರು ಬಂದಿ ನನ್ನ ಕರ್ಕೊ ಹೋಗ್ಬೋದಾಗಿತ್ತಲ್ಲ. ನಿನ್ಗೆ ಆಟೋ ಚಾರ್ಜ್ ಕೊಟ್ಟಿದ್ದಲ್ಲ, ಯಾಕೆ ಬರ್ಲಿಲ್ವವ? ಅಪ್ಪ, ಆ ಆಟೋ ಚಾರ್ಜ್ ಅಲ್ಲಿ ನಾನು ನೇಲಾಟ್ ಮಾಡಿಸ್ದೆ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನಿಮ್ಮಂತ ಮಕ್ಕಳುಗಳು ಹುಡ್ತಾರೆ ಅಂತ ಗೊತ್ತಾಗಿದ್ರೆ ಹುಡ್ತಾಗ್ಲೇ ಮೆಟ್ರ ಮೇಲೆ ಏನ್ ಮಾತಾಡ್ತಾವ್ ನೀನು ಅಪ್ಪ? ಬಂದ್ರ ಇಲ್ಲ, ಹೋಯ್ತಾ ಇದ್ದೀನಿ. ಡಾಕ್ಟರ್ ಏನಂದ್ರು? ಅದೇ ಬಸರಾಗಿದ್ದೆ, ನನ್ನ ಇನ್ನೊಂದು 5 ತಿಂಗಳ ಮೇಲೆ ಡೆಲಿವರಿ ಆಯ್ತದೆ ಅಂದವ್ರು. ಮತ್ತಿನ್ನೇನ್ ಹೇಳಂದೆ? ಅದ್ರಲ್ಲಿ ಏನ್ ಬರ್ತಿದೆ ಹೇಳ್ರಿ? ಕಾಕಲ್ ಕಟ್ಟು ಕಾಕ ಗಿಳಿ ಕಾಕ ಕೊಡು.
ಏನಂತ ಸರಿಯಾಗಿ ಓದ್ರಿ. ನನ್ಗೆ ಓದಕ್ ಬರ್ತದ್ಲೆ, ಅದಕ್ಕೋಸ್ಕರ ನೀ ಇಬ್ರು ಮಕ್ಕಳನ್ನ ಉಡ್ಸಿದ್ದೀನಲ್ಲ, ಅದ್ರಲ್ಲಿ ಅವಳ ಪಾರಿನಲ್ಲಿ ಓದಿಸಿದ್ದೀನಲ್ಲ, ಅವಳು ಕೊಟ್ಟು ಓದ್ಸು. ಅಯ್ಯೋ ನನ್ ಗಂಡ ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಏನ್ ಮುಚ್ಚಿಟ್ಟಿದ್ದೇನು? ಏನ್ ಮುಚ್ಚಿಟ್ಟಿದ ನಿನ್ಗೆ? ಎಲ್ಲ ತೋರಿಲ್ವಾ? ಎಲ್ಲ ತೋರಿಲ್ವಾ? ಎಲ್ಲಿ ಏನು ನಾಸ್ತಿ ಮಾಡಿದ್ದೀನಿ, ಯಾವ ಬ್ಯಾಂಕಲ್ಲಿ ಎಷ್ಟು ಇಟ್ಟಿದ್ದೀನಿ ಅಂತ, ಇವತ್ತು ನಾಳೆ ನಾ ಸಾಯ್ತೀನಿ ಅಂದ್ಬಿಟ್ಟು ನೆನ್ನೆನು ತೋರ್ನಿಲ್ವಾ? ಯಾಕೆ ತೋರಿಲ್ಲ ಅಂತ ಇದ್ ಮಾಡ್ತೀಯಾ? ನಾ ಸಾಯ್ತಾ ಕುಂತಿದ್ದೀನಿ. ಡಬಲ್ ಮೀನಿಂಗ್ ಚಂದ್ರನಿಗೆ. ಅದೇನ್ ಬರ್ತಿದೆ ಓದು. ಅದ್ರಲ್ಲಿ ಇನ್ನೇನ್ ಬರ್ತಿರ್ತಾರೆ, ಏನು ಒಲಿಂಪಿಕ್ ಸೆಲೆಕ್ಟ್ ಮಾಡಿರ್ತಾರೆ, BP ಶುಗರ್ ಜಾಸ್ತಿ ಆಗಿರ್ತದೆ ಬರ್ದಿರ್ತಾರೆ. ಸುಮ್ನಿರು, ಓದಮ್ಮ. ಪೇಷಂಟ್ ಚಂದ್ರಪ್ರಭಾ ಹಾರ್ಟ್ ಅಲ್ಲಿ 3 ಇಂಚು ಹೋಲ್ ಆಗಿದೆ. ಇನ್ನು 7 ದಿವಸದಲ್ಲಿ ಸತ್ತೋಗ್ತಾರೆ. ಏನ್ ಮಾಡ್ತಾ ಇದ್ದಮ್ಮ? ಅದು ಸಿಚುವೇಶನ್ ಅಲ್ಲಿ ಯಾವ ಸಾಂಗ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ವರ್ಡ್ಗೆ ಮ್ಯಾಚ್ ಮಾಡಿಬಿಟ್ಟೆ. ವರ್ಡ್ ಮ್ಯಾಚ್ ಮಾಡಿದ್ರೆ ಬಾಯಿಗೆ ಗೋಲ್ಡ್ ಬರ್ತದೆ. ಅಯ್ಯೋ ಏನ್ ಮಾಡೋದಪ್ಪ, ಹಾರ್ಟ್ ಅಲ್ಲಿರೋ ಹೋಲು ನನ್ನ ಹೋಲ್ ಲೈಫ್ನೇ ಹಾಳು ಮಾಡ್ಬಿಟ್ಟಲ್ಲ. ಕುಂಕುಮ ಇಲ್ದಿರೋ ಈ ಖಾಲಿ ಹಣ ಇಟ್ಕೊಂಡು ನಾನು ಮಾರ್ಕೆಟ್ ಕಡೆ ಹೇಗ್ ತಿರ್ಗಾಡ್ಲಿ? ಕಲರ್ಫುಲ್ ಆಗಿರೋ ಈ ಕಲರ್ಸ್ ಕನ್ನಡದಲ್ಲಿ ಇನ್ ಮುಂದೆ ಬಿಳಿ ಸೀರೆ ಉಟ್ಕೊಂಡು ಹೇಗ್ ಸ್ಕಿಟ್ ಮಾಡ್ಲಿ? ಇರೋ ಅವತ್ತು ರಾತ್ರಿ ನಿದ್ದೆ ಬರ್ತಿರೋ ಟೈಮಲ್ಲಿ ನಿಮ್ಮ ಅಪ್ಪ ನನ್ನ ತಪ್ಕೊಂಡು ಏನಮ್ಮ ವಯಸ್ಸಿಗೆ ಬಂದಿರೋ ಮಕ್ಕಳು ತಪ್ಕೊಂಡು ಏನಂದ್ರು ಗೊತ್ತಾ? ಏನಂದ್ರು? ನಿಮ್ಮಿಬ್ರಲ್ಲಿ ಯಾರು ಅವ್ರನ್ನ ಚೆನ್ನಾಗಿ ನೋಡ್ಕೋತಿರೋ ಅವ್ರಿಗೆ ಈ ಮನೆ ಆಸ್ತಿನೆಲ್ಲ ಬರ್ದು ಕೊಡ್ತಾರಂತೆ. ಅಯ್ಯೋ ಇನ್ ಮುಂದೆ ಡಬಲ್ ಕಾಟ್ ಬೆಟ್ಟಲ್ಲಿ ನಾನು ಒಬ್ಳೆ ಹೇಗ್ ಮಾಲಾಗ್ತೆ? ನಮ್ಮ ಅವ್ವಂಗೆ ಕಾಡ್ ಚಿಂತೆ, ನನ್ಗೆ ನೋಡ್ ಚಿಂತೆ. ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳತ್ತಾರ, ನಾಟಕ ಆಡಿ ಆಸ್ತಿ ನನ್ನ ಹೆಸರು ಬರ್ಸ್ಕೊಬಿಡ್ಬೇಕು. ಅಲ್ಲ ನಂಗೆ ಸೈಡ್ ಕ್ಯಾರೆಕ್ಟರ್ ಕೊಟ್ರೆ ಏನಾದ್ರೂ ಗಿಟ್ಟಿಸ್ಕೊಡ್ತೀನಿ, ಇನ್ ಮೇನ್ ಕ್ಯಾರೆಕ್ಟರ್ ಕೊಟ್ಟರೆ ಏನು ಗಿಟ್ಸ್ಕೊಳಲ್ವಾ? ಮೆತ್ಕೆ ಕಣಪ್ಪ. ವಯಸ್ಸಾದ್ಮೇಲೆ ಎಲ್ಲ ಮೆತ್ಗೆ ಅಲ್ವಪ್ಪ? ನಾನು ಹೇಳಿದ್ದು ಹೆಜ್ಜೆ ಮೆತ್ಕೆ ಅಂತ ಕಣಪ್ಪ. ಇಲ್ಲಿ ಹೇಳ್ತೀನಿ ಕೊಡಪ್ಪ. ನಿಮ್ ರಿಪೋರ್ಟ್ ನೋಡ್ದೆ ಕಣಪ್ಪ, ತುಂಬಾ ಬೇಜಾರಾಯ್ತು. ನಿನ್ನ ಹಾರ್ಟ್ ಅಲ್ಲಿ ಹೋಲ್ ಆಗಿದೆ ಅಂತಪ್ಪ, ಇನ್2 ದಿನದಲ್ಲಿ ಸತ್ತೋಗ್ತಿ ಅಂತಪ್ಪ. ಮಗ ನನ್ನ ಆಟಲ್ಲಿ ಅಷ್ಟ ಏನು ಹೇಳ್ಬೇಡ, ಇಲ್ಲಿ ಬೇರೆ ಬೇರೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಯ್ಯ ನಿನ್ನ ನಾನ್ ಚೆನ್ನಾಗಿ ನೋಡ್ಕೊತೀನಿ. ಇವ್ರನ್ನ ನಾನೇ ಚೆನ್ನಾಗಿ ನೋಡಿಕೊಳ್ಳೋದು. ಅಪ್ಪ ಅಪ್ಪ ನಿನ್ ಎರಡು ಕಣ್ಣಪ್ಪ, ಅಪ್ಪ ನೀನ್ ಸತ್ತೋಗ್ತಿ ಅಂತ ಗೊತ್ತಾಗಿ ನಂಗೆ ಅಳುವು ಬರ್ತಿದ್ಯಾ ಅಪ್ಪ. ಅಲ್ಲಕ್ಕನವ ನಾನು ಇನ್ನೂ ಬದುಕಿದ್ದೀನಿ, ಯಾಕೆ ಅಳ್ತಾ ಇದ್ದೆ? ಅಪ್ಪ ನೀನ್ ಸತ್ ಮೇಲೆ ನಾಳೆ ನೋಡಕ್ಕಾಗತ್ತಪ್ಪ? ಪಾಪ ಇಲ್ಲಿ ಇವಾಗ ನೀನ್ ಸಾಯಿ. ನಾನು ಹೇಳ್ತೀನಿ ನೋಡಪ್ಪ. ಈಗ ಅಪ್ಪ ಎನ್ನ ಬೆರಿಂಗೆಟ್ಟಿನ ಪಾಳಿಗೆ ನಿಂತೇನೆ ಸಮಾಧಿ ಕೊಟ್ಟಿಂಗಲ್ಲ. ನಾನು ಆಟಲ್ಲಿ ಹೋಲಕ್ ಸಾಯ್ಕಿಲ್ಲ ಮಗ. ಮತ್ತೆ ಬಾಯಿಲಿ ಹೇಳ್ತಾ ಇದೆಯಲ್ಲ ಇರಿ ಟಿಂಗಾಳ ಬಂಗಳ ಪೋಳ ಅಂತ, ಅದ್ ಕೇಳಿ ಆಟ ಅಪ್ಪ ಕಾಮಿಡಿ ಮಾಡ್ದ ನಿನಗಪ್ಪ ನಾನು ಇವಾಗ ಮನೋಜ್ಞಾನ ಆಕ್ಟಿಂಗ್ ಮಾಡಿ ತೋರಿಸ್ತೀನಿ. ಮನೋಜ್ಞಾನ ಏನವ? ನನ್ನ ಆಕ್ಟಿಂಗ್ ಮಾಡ್ಬಿಡವ, ನಿನ್ನ ಆಕ್ಟಿಂಗ್ ಮಾಡವ. ಅಪ್ಪ ಒಡೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತಿದೆ? ಹೇಳಪ್ಪ. ನಿನ್ಗೆ ಗೊತ್ತಲ್ಲಪ್ಪ, ನಾನು ಯಾವಾಗ್ಲೂ ಈ ಒಡೆನೇ ಇಷ್ಟಪಡೋದಂತ. ನಮ್ಮ ಅಪ್ಪನ್ಗೆ 500 ತೂತೊಡೆ ತಗೊಬರ್ರೆ, ನಮ್ಮ ಅಪ್ಪನ್ಗೆ ಇಷ್ಟವಾದ ಒಡೆ ಅದು. ಮಗ ಬದುಕಿರ್ಬೇಕಾದ್ರೆ ಒಡೆ ಮಾಡಿಸ್ತಾ ಇದೆಯಲ್ಲ ನಿನ್ನಂತ ಮಗ ಬೇಡ. ಏನಪ್ಪ ಎಂತ ಮಗನಿದ್ಯಾ? ನಾನ್ ನಿಂಗೋಸ್ಕರ ಏನ್ ಮಾಡಿದ್ದೀನಿ ಅಲ್ಲಿ ನೋಡು. ಅಪ್ಪ ಸಜ್ಜನ ವ್ಯಕ್ತಿ ಹೃದಯವಂತ, ಕಡ್ಡಾಯಕ ದೈವ. ಅಡ್ಡಾಯಕ ದೈವ ಇದ್ಯಾವ ಕಜಾಯ ದೈವ? ಮ್ಯಾಮ್ ಲೇಟಾಗಿ ಹಾಕಿದ್ರು ಮ್ಯಾಮ್. ಕೊಡುಗೆಯ ದಾನಿ ಚಂದ್ರಪ್ರಭಾದವರು. ದಾನಿ ಅಂದ್ಬಿಟ್ಟೆ. ಇದ್ಯಾವ್ದೋ ಕೊಡೆಕೆನಲ್ ಹತ್ರ ಹೇಳ್ತಾ ಇದ್ದೆ. ಕೊಡುಗೆಯ ದಾನಿ ಚಂದ್ರಪ್ರಭಾದವರು ದೈನಂದಿನರಾಗಿದ್ದಾರೆ. ಅಲ್ಲಿ ನೋಡ್ಕೊಂಡಾರು ಹೇಳಿ ಆಗ್ತಿದ್ದಲ್ಲವ. ನೋಡ್ಕೊಂಡು ಹೇಳಿವಿ. ಚಂದ್ರಪ್ರಭಾ
ಚಂದ್ರಪ್ರಭದವರು ದೈವದೀನರಾಗಿದ್ದಾರೆ. ಮುಂದಕ್ಕೋಗ್ಲಿ ಬದುಕಿರ್ಬೇಕಾದ್ರೆ ತಿಥಿ ಕಟ್ ಮಾಡಿಸಿ ಬದುಕಿ ಬಾಳು ಅಂತ ಹೇಳ್ತಾ ಇದೆಯಲ್ಲವ. ಯಾವ ತಂದೆಗೂ ನಿನ್ನಂತ ಮಗಳು ಬೇಡ, ನಿನ್ನ ಮಗಳು ಬೇಡ. ಅಯ್ಯೋ, ಅಯ್ಯೋ ಸತ್ತೋದ ಕಣೋ. ಅಮ್ಮ, ಅಯ್ಯೋ ನಮ್ಮಪ್ಪ ಸತ್ತೆ ಹೋದ. ಆಸ್ತಿ ಯಪ್ಪ ಸತ್ತೋದಲ್ಲಪ್ಪ. ಅಲ್ಲಲ್ಲ ಸತ್ತೋದ ಕಣ ನಮ್ಮಪ್ಪ. ಬರೋ ನಮ್ ತೆಗಿಂಪಿ ಎಲ್ಲ ತಗೊಬರ್ರು. ನಮ್ಮಪ್ಪ ಸತ್ತವನ ಎಡೇಟ್ ಹಾಕ್ರು ನನ್ನ ಮಕ್ಳ. ನಮ್ಮ ಅಪ್ಪಗೆಲ್ಲ ಕರ ಎಡೇಟ್ ಹಾಕೊಂಡಿದ್ದು. ನಮ್ಮಪ್ಪ ಸತ್ತವನ ತಮಟೆಲ್ ಎಡೇಟ್ ಹಾಕಿದ್ದು. ನಿಮ್ಮ ಅಪ್ಪನ ಹೆಸರೇನು? ಚಂದ್ರಪ್ರಭಾ. ಪ್ರೀತಿಗೆ ಕಣ್ಣಿಲ್ಲ, ಚಂದ್ರನ್ನ ಇನ್ನಿಲ್ಲ. ನಿನ್ಗೆ ಡೈಲಾಗ್ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ. ಜಾನಿ ಎಸ್ಪಪ್ಪ ನಿಗ್ರ ಕಂಡ ನಿಮ್ಮಪ್ಪ ಮಗ. ಯಾಕಪ್ಪ ಇವ್ರು ಕರ್ಕ ಬಂದ್ ಕುಣಿಸ್ತಾ ಇದೀಯಾ? ಸುಮ್ಕಿರಪ್ಪ, ನೀನು ರಾಜನ್ ತರ ಬದುಕಿದೆ. ನಿನ್ನ ಲೋಕಲ್ ಆಗಿ ತಮಟೆಲ್ ಹೊಡ್ಕೊಂಡು ಚಟ್ಟದ ಮೇಲೆ ಮಡಿಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ರಾಜನ್ ತರ ತಗೋಗ್ತೀನಿ, ನಮ್ಮ ಮಣ್ಣು ಮಾಡ್ತೀನಪ್ಪ. ನೀನೇನು ಲೋಕಲ್ ಟೀಮ್ನ ಕರ್ಕೊಂಡ್ ಬರೋದು? ಅಪ್ಪ, ನೀನು ಹೈಟೆಕ್ ಮಗಳನ್ನ ಹುಟ್ಟಿದ್ಯಾ? ನಿನ್ಗೆ ಹೈಟೆಕ್ ಟೀಮ್ನೇ ಕರ್ಸಿ ನೋಡು. ಹೆಲೋ, ಹೈಟೆಕ್ ಡೆತ್ ಮ್ಯಾನೇಜ್ಮೆಂಟ್ ಟೀಮ್, ಬೇಗ ಬಂದ್ಬಿಡಿ. ಎಲ್ರಿಗೂ ಸ್ವಾಗತ. ನಿಮ್ಮ ಹೆಣ ನಮ್ಮ ಋಣ. ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ಸ್ಕಿಟ್ ಅನ್ನ ಹೊಡೆಸ್ಬಿಟ್ಟು ಸತ್ತಿರೋರು, ನೀರಲ್ಲಿ ಬಿದ್ದಿ ಸತ್ತಿರೋರು, ಆಂಕರಿಂಗ್ ಬರ್ದೇ ಸತ್ತಿರೋರು, ಎಲ್ಲ ರೀತಿಯ ಹೆಣಗಳನ್ನು ನಾವು ಸಂಸ್ಕಾರ ಮಾಡಲಾಗುವುದು. ಓಕೆ, ಈ ಹೆಣನ ಒಂದು ಹಾಡಿನ ಮೂಲಕ ನಾವು ಸಂಸ್ಕಾರ ಮಾಡೋಣ. ಮೊದಲನೆಯ ಹಾಡು ಈಗ ನಿಮ್ಮ ಮುಂದೆ. ಸತ್ತೋದಲ್ಲ, ಬೆಳಿಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ತಿಂದು, ಬೆಳಿಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ತಿಂದು ಈಗ ನಿಗರ್ಕೊಂಡು ಇದ್ರು ಸಾಯಿಸ್ತವ್ರಲ್ಲ. ಏನ್ರಿ ನಿಮ್ಮಪ್ಪ ಇಷ್ಟೊಂದು ಆಟಿಟ್ಯೂಡ್ ನನ್ ಮಗ? ಬೇರೆ ಹಾಡು ಹೇಳ್ತೀನಿ, ಅವ್ನಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಹೃದಯ ಸಮುದ್ರ ಕಲಕಿ ಅಚ್ಚರಿ ಎಡಕ್ಕೆ ಬೆಂಚಿ ಸೀಮೆ ಎಣ್ಣೆ ಸುರಿದು ಇವರಿಬ್ಬರು ನನ್ನ ಮಕ್ಕಳು, ನಿನ್ನ ಚೂಡಕ್ಕೆ ನನ್ನ ಕರೆಸ್ಕರು. ನಿಮ್ಮ ಆರ್ಕೆಸ್ಟ್ರಾ ನಿಲ್ಸೋ ಸ್ಕಿಟ್ ಮಾಡ್ರು. ಸತ್ಯ ಇಲ್ವಂತಲ್ರಿ ಇವನು? ಇವನ್ಗೆ ಹಿಂಗ್ ಹೇಳಿದ್ರೆ ಮಾತು ಕೇಳಲ್ಲ. ಮತ್ತೆ ಕುತ್ಕೆ ಮೇಲೆ ಕಾಲಿಡಿ ರಜಾ ರುಬಾರು. ಅಯ್ಯೋ, ನೀವಿನ್ನೂ ಸತ್ತಿಲ್ವಾ? ಏನೇನು ಅದ ಇನ್ ಸ್ವಲ್ಪ ಹೊತ್ತಲ್ಲಿ ನೀವು ಸಾಯ್ತಿರಲ್ವಾ, ಬಾಯಿಗೆ ತುಳಸಿ ನೀರು ರೆಡಿ ಮಾಡ್ತಾ ಇದ್ದೀನಿ. ನೀನ್ ಹೆಂಡ್ತಿಲ್ಲ. ಇವರಿಬ್ರು ಎಂತ ಮಕ್ಕಳು, ಯಾರಿಗೂ ಇಂತ ಹೆಂಡತಿ ಮಕ್ಕಳು ಸಿಗದ್ ಬೇಡ. ಅಯ್ಯೋ ಅಯ್ಯೋ, ನನ್ನ ಗಂಡ ನನ್ ಕಣ್ ಮುಂದೆ ಜೀವ ಬಿಡೋದನ್ನ ನಂಗೆ ನೋಡಕ್ ಆಗ್ತಿಲ್ಲ. ಆ ಕಡೆ ತಿರ್ಕೋತೀನಿ, ನೀವು ಬಿಡಿ. ನಿನ್ ಕಡೆ ಆಸೆ ಏನಪ್ಪ? ಮಗ, ನಾನು 2ನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ ಸ್ಕೂಲ್ ಮುಂದೆ ಒಬ್ಳ ಆಂಟಿ ಬೋಂಡ ಮಾರ್ತಾ ಇದ್ಲು. ಅವಳನ್ನ ಒಂದ್ಸಲ ನೋಡ್ಬೇಕು. ನಾನ್ ಕರ್ಕೊಬರ್ತೀನಪ್ಪ. ಏಯ್, ನೀನೇನೋ ಕಟ್ಸೋದು? ನಾನು ಆಲ್ರೆಡಿ ಫೋನ್ ಮಾಡಿ ಕಟ್ಸಿದ್ದೀನಿ. ನಮ್ಮಪ್ಪ ಹೇಳಿದ ಆಂಟಿ ನೀನೇನ? ಎಸ್, ಮತ್ತ ಅವ್ನ್ಗೆ ಅಷ್ಟು ವಯಸ್ಸಾಗದ್ರೆ ನೀನ್ ಇನ್ನೂ ಆಂಟಿ ಹೆಂಗೆ ಇದೆ? ನನ್ನ ಹೆಸರೇ ಆಂಟಿ. ಅದ್ ಸರಿ, ಕ್ಯಾಚ್ ಇಟ್. ನಿಮ್ಮಪ್ಪಂಗೆ ಏನಾಯ್ತು? ಅಲ್ಲಿ ನೋಡಿ, ಕೈ ಕಾಲೆಲ್ಲ ಎತ್ಕೊಂಡು ಸೆಡ್ತ್ಕೊಂಬಿ ತಗೋನೆ. 20 ವರ್ಷದಿಂದ ಕುಣ್ಕೊಂಡು ಓಡಾಡ್ತಿದ್ದಲ್ಲ, ಇವಾಗ ಮ್ಯಾಕ್ ನೋಡ್ಕೊಂಡು ನಿದ್ರಕೊಂಡ್ಬಿಟ್ಟಲ್ಲ. ಹೆಂಡತಿ ಮನೇಲಿ ಇಲ್ದಾಗ ನಮ್ಮ ಮನೆಗೆ ಬರ್ತಿದ್ದಲ್ಲ. ಏನ್ ನಿಮ್ ಮನೆಗೆ ಬರ್ತಿದ್ದವನ? ಬೋಂಡ ಮಾರ್ತಿದ್ನಲ್ಲಪ್ಪ, ಆ ಕಡೆನೇ ಓಡಾಡ್ತಿದ್ದ. ಎಂತವನು ಅಂತ ಗೊತ್ತಾಯ್ತಾ? ಈಗಲೇ ಗೊತ್ತಾಯ್ತಿ, ಚಂಗುಲಿ ನನ್ ಮಗನಂತ. ನನ್ನ ಟೆಕ್ನಿಕ್ ಅದೇ. ಸೆಡ್ತ್ಕೊಂಬಿದ್ದೋದನ್ನ ರೇಸ್ ಕುದುರೆ ಆದಂಗ ಆಗ್ಬಿಟ್ಟ. ಆಂಟಿ, ನಾನು 2ನೇ ಕ್ಲಾಸ್ ಓದ್ಬೇಕಾದ್ರೆ
ಶಾಲೆ ಮುಂದೆ ನೀನು ಬೋಂಡ ಮಾಡ್ತಾ ಇದ್ದೆ, ತಿನ್ಬೇಕು ಅಂತ ಅವಾಗ್ಲೇ ಆಸೆ. ಬರುವ ಕಾಸು ಇರ್ತಿಲ್ಲ, ಬೋಂಡ ನೋಡ್ಕೊ ಹೋಗ್ಲು, ಕಾಸೇ ಇರ್ತಿರ್ಲಿಲ್ಲ. ಏನ್ ಹೇಳ್ತೀಯಲ್ಲ? ಹೌದಪ್ಪ, ನನಗೂ ನಿನಗೆ ಬೋಂಡ ಕೊಡ್ಬೇಕು ಅಂತ ಆಸೆ ಇತ್ತು. ನೀನು ಒಂದ್ಸಲಿನೂ ಕೇಳಲೇ ಇಲ್ವಲ್ಲಪ್ಪ. ಈಗ ಬೋಂಡ ಐತೆ ತಿನ್ನಕಲ್ಲೇ. ಎಲ್ಲೋಯ್ತಾ ಇದ್ದಿ? ನಮ್ಮ ಮಟ್ಟಿಗೆ ಹೋಯ್ತಾವನಿ. ಇದೇ ನಿನ್ ಸುಡ್ಗಾಡ ಇದು? ಅಲ್ಲ, ಬೋಂಡ ಆಟಿ ಜೊತೆ ಯಾಕೆ ಹೋಯ್ತಾ ಇದ್ದಿ ಅಂದೆ? ಅವಳು ನನ್ನ ಹೆಂಡತಿ ಕಣ, ನಿನ್ಗೆ ಚಿಕ್ಕವ. ಚಂದ್ರಣ್ಣ ತುಂಟ ಆಂಟಿ ಕರ್ಕೊಂಡು ಹೊಂಟ. ಕೊನೆಗೂ 2 ಸೀಸನ್ ಇಂದ ನಾವು ಕಾಯ್ತಾ ಇದ್ದಂತಹ ಸುದಿನ ಬಂದಿದೆ. ಈ ಒಂದು ಸುದಿನದ ಬಗ್ಗೆ ನಮ್ಮ ಜಡ್ಜಸ್ ಕೇಳೋಣ. ಜಡ್ಜಸ್, ಏನ್ ಹೇಳ್ತೀರಿ ಈ ಒಂದು ಸಾವಿನ ಬಗ್ಗೆ? ಸಾವಿನ ಬಗ್ಗೆ ಆಮೇಲೆ ಮಾತಾಡೋಣ. ಈ ಸ್ಕಿಟ್ಟು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ನಗುವನ ಅಥವಾ ಹಾಸ್ಯನ ಬದುಕಿಸಿದಂತ ಸ್ಕಿಟ್ ಇದು ಅಂತ ನಾನು ಹೇಳಿದ್ರೆ ತಪ್ಪಾಗ್ಲಾರ್ದು. ಇಟ್ ವಾಸ್ ಫ್ಯಾಂಟಾಬುಲಸ್. ನಿವಿ ಮ್ಯಾಮ್, ಏನ್ ನಿವಿ ಡೈಲಾಗ್ ಬೇಕು ಅಂತ್ಯ. ಡೈಲಾಗ್ ಕೊಟ್ರೆ ನಿಮ್ಮ ಅಪ್ಪ ಸತ್ತಿದ್ದಕ್ಕಲ್ಲ ನೀನ್ ಹೇಳಿದ್ದು, ನಮ್ಮನ್ ಸಾಯಿಸೋ ತರ ಹೇಳ್ತೀಯಲ್ಲ. ಮ್ಯಾಮ್ ಅದೇನಾಯ್ತು ಗೊತ್ತಾ ಮ್ಯಾಮ್? ಏನಾಯ್ತು ಹೇಳವ? ಅದು ಇದ್ರ ಮೇಲೆ LED ಮೇಲೆ ಕೆಳಗಡೆ ಲೈನ್ಸ್ ಹಾಕ್ತಿವಿ ಅಂತ ಅಂದ್ರು. ಫೋಟೋ ಮಾತ್ರ ಬಂದು ಲೈನ್ಸ್ ಕಾಣಿಸ್ತಾನೆ ಇಲ್ಲ. ನಾನು ಅವ್ರದ್ದು ಪ್ರಾಬ್ಲಮ್ ನಿಂದಲ್ವಾ ಮ್ಯಾಮ್? ಇವಾಗ ಹೇಳ್ತೀನಿ ನೋಡಿ ಮ್ಯಾಮ್. ಸಜ್ಜನ ವ್ಯಕ್ತಿ, ಹೃದಯವಂತ, ಕೊಡುಗೆ ಹೃದಯವಂತ ಅಲ್ಲ, ಅದು ಹಾ. ಹೃದಯವಂತ. ಹೃದಯವಂತ, ಕೊಡುಗೆಯ ದೈವ. ಕೊಡುಗೆ ದೈವ. ಆ ಕೊಡುಗೆಯ ದೈವ, ಕೊಡುಗೈ. ಹಾ. ನನ್ನ ಅರ್ಥ ಮಾಡ್ಕೊಂಡಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ ಮಿಸ್ಟೇಕ್ ಆಗಿ ಬರ್ತಿದೆ. ಏನಾಯ್ತೋ ಏನೋ, ಡೈಲಾಗ್ ಮಾತ್ರ ದೈವಾಧೀನ ಆಗೋಯ್ತಪ್ಪ ಇದು. ಸತ್ಯವಾಗಿ. ಇನ್ನ ಬೋಂಡ ಆಂಟಿಯ ಕ್ಲೋಸ್ ಫ್ರೆಂಡ್ ಆಗಿರುವಂತ, ಆಲ್ರೆಡಿ ಬೋಂಡ ತಿಂದಿರುವಂತ, ಲಾಸ್ಟ್ ವೀಕ್ ಡ್ಯಾನ್ಸ್ ಮಾಡ್ಲಿಲ್ವನಯ್ಯ? ಕರೆಕ್ಟ್. ಸರಿ, ಡ್ಯಾನ್ಸ್ ಮಾಡಿದ್ ಗೊತ್ತಾಯ್ತು. ಈ ಯಾವ ಸೈಕಲ್ ಗ್ಯಾಪ್ ಅಲ್ಲಿ ಬೋಂಡ ತಿಂದ್ರಿ? ಅಲ್ಲ, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರೆ ಬೋಂಡ ತಿಂದಂಗೆ. ಕರೆಕ್ಟ್ ಸರ್, ಕರೆಕ್ಟ್. ಹೇಗೆ ಅನ್ನಿಸ್ತು ಸರ್? ಪರ್ಫೆಕ್ಟ್ ಸ್ಕಿಟ್ ಈ ವಾರಕ್ಕೆ. ಸೂಪರ್ ಮಾತ್ರ. ಇಂಥದೊಂದು ಮಜಾ ಕಣ್ಣು ಮುಟುಕಿಸ್ದೇ ನೋಡೋದು ಅಂತಿದೆಯಲ್ಲ, ನಾನೊಬ್ನೇ ಅಂತಲ್ಲ, ನೋಡುವಂತ ಆಡಿಯನ್ಸ್ ಕೂಡ ಇವತ್ತು ಅಷ್ಟೇ ಎಂಜಾಯ್ ಮಾಡ್ತಾರೆ. ಅದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಜಗಪ್ಪ. ಹೌದು, 100%. ಎಕ್ಸ್ಟ್ರಾನರಿ ಎಂಟ್ರಿ. ಆಮೇಲೆ ಕಿತ್ತು ತಿನ್ಬಿಟ್ಟ ಅವನು ಇಡೀ ಸ್ಟೇಜ್. ಆ ಟೈಮು ಎಲ್ಲ ಮರ್ತೋಯ್ತು. ಜಗಪ್ಪ ಹಂಗೆ ತಗೊಂಡು ಹಂಗೆ ಹೋಗ್ಬಿಡೋದು ಅಂತಿದ್ಯಲ್ಲ, ಕ್ಯಾಚ್ ಮಾಡ್ಕೊಂಡು ಆತರ. ಆ ಸೆಲೆಕ್ಟ್ ಮಾಡ್ಕೊಂಡಿದ್ ನೀನ್ ಆಡಿದ ಹಾಡುಗಳು, ಎಂತ ಹಾಡೆಯ ಅದು? ಸುಬ್ಬಾನಲ್ಲ ಸಾಂಗ್ ನಲ್ಲಿ. ಸರ್ ಇನ್ನೊಂದ್ಸರಿ ಕೇಳ್ತೀರಾ ಸರ್? ದಯವಿಟ್ಟು ಆರಿಸಿ ಸ್ವಾಮಿ. ಹೇಳೋ. ಸತ್ತೋದ್ನಲ್ಲ ಬೆಳಿಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ತಿಂದು ಮಾರನೆಗೆ ಸತ್ತೋದ್ನಲ್ಲ. ಓವರ್ ಆಲ್ ಒಂದು ಮಾತಿಲ್ಲ, ನಂಬರ್ 1 ಸ್ಕಿಟ್. ನಿಮ್ಮೆಲ್ಲರ ಆಕ್ಟಿಂಗ್ಗೆ ನಾವಾದಿ ಬೋಲ್ಡು, ನಾವೆಲ್ಲರೂ ಕೊಡ್ತೀವಿ ಗೋಲ್ಡು. ಈ ಸ್ಕಿಟ್ ಅಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಪರ್ಫಾರ್ಮ್ ಮಾಡಿದ್ರು. ಆದ್ರೆ ಮೈ ಮರೆತು ಮೈನ ತೋರಿಸಿ ಪರ್ಫಾರ್ಮ್ ಮಾಡಿದಂತ ಏಕೈಕ ಕಲಾವಿದ ಅಂತಂದ್ರೆ ನಿತಿನ್. ನಿನ್ನ ಪಂಚನೂ ನಿಲ್ಲಲ್ವಲ್ಲ ನಿನ್ನ ಮೈ ಮೇಲೆ. ಯಾವಾಗ್ಲೂ ಕೊಡ್ದೊಂದ್ ಕ್ಯಾರೆಕ್ಟರ್ ಮಾಡ್ತಿಲ್ಲ, ಮನೇಲೂ ಯಾವಾಗ್ಲೂ ಕೊಡ್ಕೊಂಡೇ ಇರ್ತೀಯ ಅಥವಾ ಹೆಂಗೆ? ಇಲ್ಲ ಇಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಕುಡಿತಾ ಇದ್ದೆ. ಚೆನ್ನಾಗಿ ಮಾಡ್ದಂತ ಫಿಕ್ಸ್ ಮಾಡ್ಬಿಟ್ರು. ಅಲ್ಲ, ಬಟ್ ಹೆಂಗೆ ನಿನ್ ಮನೇಲಿ ಹೆಂಗೆ? ಯಾವಾಗ್ಲೂ ಟೈಟಾ ಅಥವಾ ಲೂಸಾ? ಲೂಸ್. ಒಪ್ಕೊಂಡೆ ನೀನೆ? ನಾನು ಒಪ್ಕೊಳ್ತೀನಿ. ಮನೆಯಲ್ಲಿ ಇರೋದೇ ಕಮ್ಮಿ. ನಾನು ಹೋದ್ರೆ ಬರೋದೇ ರಾತ್ರಿ. ಎಲ್ಲಿ ಹೋಗ್ತೀಯಾ ಕೆಲ್ಸಕ್ಕೆ? ಎಲ್ಲಿ? ನಂದು ಅಮೆಝಾನ್. ಬಟ್ ಆಕ್ಚುಲಿ ನಿಜವಾಗ್ಲೂ ನಾನು ನಿತಿನ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಿತಿನ್ ಈ ವೇದಿಕೆ ಮೇಲೆ ಕಲಾವಿದನಾಗಿ ನಿಮ್ಮೆದುರುಗಡೆ ಕಾಣಿಸ್ಕೋತಾ ಇರ್ಬೋದು, ಆದರೆ ಇವನು ಮಾಡದೇ ಇರೋ ಕೆಲಸನೇ ಇಲ್ಲ. ಇವನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾನೆ, ಮಾಲ್ಗಳ ಮುಂದೆ ಗೊಂಬೆಗಳ ಬಟ್ಟೆ ಹಾಕೊಂಡು ಕೆಲಸ ಮಾಡ್ತಾನೆ. ಇಷ್ಟೆಲ್ಲ ಮಾಡ್ತಾ ಇರೋಂತ ನಿತಿನ್ ವೀಕೆಂಡ್ ಅಲ್ಲಿ ನಿಮ್ಮನ್ನ ಬಂದು ಮನರಂಜಿಸ್ತಾನೆ. ನಿತಿನ್ ನಿಜ ಬನ್ನಿ, ಜೋರಾಗಿ ಚಪ್ಪಾಳೆ.
ವೆರಿ ನೈಸ್, ಖುಷಿ ಆಯ್ತು. ಇಷ್ಟು ದಿನ ನೀವು ನಮ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದೆ, ಅದು ಫಸ್ಟ್ ಟೈಮ್ ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತ ನಮಗ್ ಗೊತ್ತಾಯ್ತು, ಆಡಿಯನ್ಸ್ಗೂ ಗೊತ್ತಾಗ್ಲಿ ಏನೇನೆಲ್ಲ ಕೆಲಸ ಮಾಡ್ತೀವಿ ಹೇಳಿ. ನಾನು ಆ್ಯಕ್ಚುಲಿ ನಾಟಕ ಮಾಡೋ ಇಂಟ್ರೆಸ್ಟ್ ನನಗೆ ಯಾವ್ದು ಬಂತು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ನಾಟಕ ಮುಖ್ಯ. ನನಗೆ ನಾಟಕಕ್ಕೆ ಕೆಲಸ ಸೆಟ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾಟಕ ಬಿಟ್ಟಿಲ್ಲ, ನಾನು ಕೆಲಸನೇ ಬಿಟ್ಬಿಟ್ಟಿದ್ದೀನಿ. ಮೊದಲು ಪೈಂಟ್ಗೆ ಹೋದೆ, ಆಮೇಲೆ ಗಾರೆ ಕೆಲಸನೂ ಮಾಡಿದ್ದೀನಿ ಕಾಂಕ್ರೀಟ್, ಆಮೇಲೆ ಹೋಟ್ಲಲ್ಲಿ ವೆಯ್ಟ್ರ್ ಮಾಡಿದ್ದೀನಿ. ನಮ್ಮ ಕಡೆ ಫಿಶ್ ತೆಗಿತಾರೆ ಸಮುದ್ರದಲ್ಲಿ, ಆ ಫಿಶನ್ನು ಎತ್ತಕ್ಕೆ ಹೋಗಿದ್ದೀನಿ. ಡೆಲಿವರಿ ಬಾಯ್ ಆಗಿ ಪಾರ್ಸೆಲ್ನ ಡೆಲಿವರಿ ಮಾಡೋದು, ಕಾರ್ ಡ್ರೈವಿಂಗ್. ಉತ್ಸವ ಆದರೆ ಕೀಲ್ ಕುದುರೆ ಅಂತ ಬರುತ್ತೆ ನಮ್ಮ ಕಡೆ, ಅಂದರೆ ಈ ಹುಡುಗಿ ವೇಷ ಹಾಕೊಂಡು ಕುದುರೆ ಹಾಕೊಂಡು ಕುಣಿತಾರೆ ಅದು. ಆಮೇಲೆ ಬರ್ತ್ಡೇ ಎಲ್ಲ ಇದ್ರೆ ಗೊಂಬೆ ಹಾಕೊಂಡು ಹೋಗಿ ಕುಣಿಯೋದು, ಈ ಥರ ಎಲ್ಲ ಮಾಡ್ತಿದ್ದೆ. ನಿನ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ? ಆ್ಯಕ್ಚುಲಿ ತಂದೆ ಕೆಲಸ ಮಾಡ್ತಿದ್ರು, ರಿಟೈರ್ಡ್ ಆದ ಮನೆ ಇದ್ರು, ಮತ್ತೆ ಹುಷಾರಿರಲಿಲ್ಲ, ಯಾರೂ ಇಲ್ಲ ಅಂದರೆ ಕೆಲ್ಸಕ್ಕೆ ಹೋಗಲ್ಲ. ಅಮ್ಮ ಇದ್ದಾರೆ, ಅಮ್ಮ ಮನೆಯಲ್ಲಿ ನಮ್ಮ ಕಡೆ ಬೀಡಿ ಅಂತ ಬರುತ್ತೆ, ಬೀಡಿ ಕೆಲಸ ಮಾಡ್ತಾ, ಬೀಡಿ ಅಂದ್ರೆ ಬಿಡಿ ಕಟ್ಟೋದು. ಬೀಡಿ ಕಟ್ಟೋದು. ನಾವೆಲ್ಲರೂ ಕಲಾವಿದರು ಅಂದಿದ ತಕ್ಷಣ ಟಿವಿ ನೋಡೋದು ಏನು ಅನ್ಕೊಂಡ್ರೆ ಲಕ್ಷ ಲಕ್ಷ ದುಡಿತಾರೆ, ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಮನೆ ಕಟ್ಕೊಂಡ್ಬಿಡ್ತಾರೆ ಅಂತ. ಅದು ಎಲ್ಲರೂ ಹಾಗಿರೋದಿಲ್ಲ. ಅದೇ ಕಲಾವಿದನ ಕನಸಷ್ಟು ಮುಖ್ಯ ಅಲ್ಲ, ಆ ಕನಸಿನ ಹಿಂದೆ ಇರುವಂತ ಕಥೆನೂ ಮುಖ್ಯ ಆಗುತ್ತೆ. ಸೊ ನಿಜವಾಗ್ಲೂ ಈಗ ಹೇಳು, ಒಬ್ಬ ಆರ್ಟಿಸ್ಟ್ ಆಗಿ ಪ್ರತಿ ವೀಕೆಂಡ್ ಎಲ್ಲರ ಮನೆಗಳಲ್ಲಿ ಕಾಣಿಸ್ಕೋತೀಯ, ಅಮ್ಮ ಟಿವಿಲಿ ನೋಡಿದ ತಕ್ಷಣ ಏನಂತಾರೆ, ಹೇಗೆ ಖುಷಿ ಪಡ್ತಾರೆ? ಆ್ಯಕ್ಚುಲಿ ಅಮ್ಮ ಟಿವಿಯಲ್ಲಿ ಬಂದಾಗ ದೇವ್ರಿಗೆ ಕೈ ಮುಗಿಯೋದು, ನನ್ನ ಮಗ ಬಂದಂತ. ಆ್ಯಕ್ಚುಲಿ ನನ್ನ ಅಮ್ಮ ನನಗೋಸ್ಕರ ಪ್ರತಿ ಶನಿವಾರ ಉಡುಪಿಲಿ ಕೃಷ್ಣ ಮಠಕ್ಕೆ ಹೋಗಿ ನೆಲದ ಮೇಲೆ ಊಟ ಮಾಡಿ ಬರೋದು, ಬರೀ ನನಗೋಸ್ಕರ. ದೇವ್ರ ಏನು ಕೇಳಲ್ಲ, ಅವರು ಕೇಳಲ್ಲ, ಅಕ್ಕಂದ್ರಿಗೂ ಕೇಳಲ್ಲ, ನಂಗೆ ಮಾತ್ರ ಕೇಳ್ತಾರೆ. ಇದನ್ನು ಗೊತ್ತು, ನಾನು ಒಳ್ಳೇದಾಗ್ಬೇಕಂತ. ನಾನು ಈ ವೇದಿಕೆಗೆ ಬರ್ತೀನಿ ಅಂತ ಗೊತ್ತಿಲ್ಲ, ಮಾತ್ರ ಬಂದಿದ್ದೀನಿ. ನನಗೆ ಅಂದರೆ ಕನ್ನಡ ಮಾತಾಡಿಯೇ ಗೊತ್ತಿಲ್ಲ, ಆ್ಯಕ್ಚುಲಿ ಮಾತಾಡ್ದು ಅಲ್ಲ, ನಾನು ಇಲ್ಲಿ ಬಂದೆ ಕನ್ನಡ ಮಾತಾಡಿದ್ದೀನಿ. ಈಗ ಅಮ್ಮ ಅಲ್ಲಿ ನೋಡ್ತಾ ಇದಾರೆ ಅಂತ ಹೇಳು, ಅಮ್ಮ ನೋಡ್ತಾ ಇದ್ದಾರೆ, ನಿಮ್ಮ ಅಮ್ಮ ಅಪ್ಪ ಎಲ್ಲ ಟಿವಿ ನೋಡ್ತಾ ಇರ್ತಾರೆ, ಅವ್ರಿಗೆ ಈ ವೇದಿಕೆ ಮೇಲೆ ನಿಂತು ಏನ್ ಹೇಳಕ್ ಇಷ್ಟಪಡ್ತೀನಿ? ಬಹಳ ದೊಡ್ಡ ಕನಸು ಅಂದ್ರೆ ನನಗೆ ಮಜಾ ಭಾರತ ಬಂದ ಮೇಲೆ ನಾನು ಎಲ್ರದ್ದು ಅಮ್ಮ ಬರ್ತಿದ್ರು ಸ್ಟೇಜಿಗೆ ನಾನು ನನ್ನ ಅಮ್ಮ ಕರೀತಾರೆ ಅಂತ ಕಾಯ್ತಾ ಇದ್ದೆ, ಬರಲಿಲ್ಲ. ತುಂಬ ಬೇಸರ ಇತ್ತು. ಒಂದ್ಸಲ ನನ್ನ ಅಮ್ಮ ನಂಗೆ ವೇದಿಕೆಗೆ ಮೇಲೆ ಕರೆಸ್ಬೇಕು ಅಂತ ನಾನೇ ಫೋನ್ ಮಾಡಿ ಒಂದ್ಸಲ ಬನ್ನಿ ಅಂತ, ನೋಡಕ್ ಬನ್ನಿ ಅಂತ ಹೇಳ್ತಿದ್ದೆ ಯಾವತ್ತು. ಅಮ್ಮ ಒಂದಲ್ಲ ಒಂದ್ ದಿವಸ ನಾನು ನಿಮ್ಮನ್ನು ವೇದಿಕೆ ಕರೆಸ್ತೀನಿ ಅಂತ, ಇದೊಂದು ಆಸೆ ನಂದು, ಕಲರ್ಸ್ ಕನ್ನಡದಿಂದ ನನ್ನ ಆಸೆ. ಭಗವಂತನಿಗೆ ನಿಮ್ಮ ಈ ಕೋರಿಕೆ ತಲುಪಿದೆ ನಿತಿನ್. ಅಂದ್ರೆ ಬರ್ತೀರಮ್ಮ? ಟಿವಿಯಲ್ಲಿ ನೋಡಿದ್ರೆ ಅಳ್ತಾರೆ, ಇಲ್ಲಿ ಲೈವ್ ಆಗಿ ನೋಡಿದ್ರೆ ಅಳ್ತಾರೆ. ಅದಂತರ ಆನಂದ ಬಾಷ್ಪ ಕಣಪ್ಪ ಅದು. ನಮಸ್ತೆ, ಆಶೀರ್ವಾದ ಇರ್ಲಿ. ಇಷ್ಟು ದಿನ ನೀನ್ ಕೇಳ್ಕೊತಾ ಇದ್ದೆ ಅಮ್ಮ ಬರ್ಬೇಕಂತ. ಅಮ್ಮ ಇವತ್ತು ವೇದಿಕೆ ಮೇಲೆ ಇದ್ದಾರೆ, ಹೆಂಗ್ ಅನಿಸ್ತದೆ? ಅಮ್ಮ ಯಾವತ್ತು ನೀನು ಕಲಿ, ನಂಗೆ ಕಲಿಯೋದ್ ಬಗ್ಗೆ ತುಂಬಾ ಆಸಕ್ತಿ ಕಮ್ಮಿ, ಕಲಿ ಅಂತ ಹೇಳ್ತಿದ್ರು. ಕಲಾವಿದನಾಗಿ ಕಲರ್ಸ್ ಕನ್ನಡ ವೇದಿಕೆ ಇಲ್ಲಿ ಬಂದಿದ್ದಾರೆ ನನ್ನ ಕೈಲಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಸುಶೀಲಾ ಅಮ್ಮವ್ರೆ, ಏನ್ ಅನ್ಸುತ್ತೆ ನಿಮ್ಮ ಮಗನ ಬಗ್ಗೆ? ಮಗನ ಬಗ್ಗೆ ಇದು ಒಳ್ಳೇದು ಉಂಟು, ಆದರೆ ಅವನದು ಜೀವನ ಹೋಗಬೇಕು, ಇನ್ನು ತಾಯಿ ತಂದೆಯವರನ್ನು ನೋಡಬೇಕು, ಅದಕ್ಕೆ ಏನಾದರೂ ಆಗಬೇಕಲ್ಲ ಅನ್ನೋ ತಲೆ ಬಿಸಿ. ನನ್ನ ಅಮ್ಮ ಮನೆ ಅಂದರೆ ಊರು ಬಿಟ್ಟು ಇಷ್ಟರ ತನಕ ಊರು ಬಿಟ್ಟು ಫಸ್ಟ್ ಟೈಮ್ ಔಟ್ ಸೈಡ್ ಹೋಗಿಂದ ಇದೇ ಬೆಂಗಳೂರಿಗೆ ಬಂದಿತ್ತು. ಹೌದಾ? ನಿಜವಾಗ್ಲು ಅಮ್ಮ ಏನ್ ಹೇಳಿದ್ರು ಅಂತ ನನಗೆ ಅರ್ಥ ಆಗಿದೆ. ಇಲ್ಲ, ಜೀವನಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾನೆ, ಮನೆ ನಡ್ಸಕ್ಕೂ ಕಷ್ಟಪಡ್ತಾ ಇದ್ದಾನೆ. ಈ ವೇದಿಕೆ ಮೇಲೆ ಬಂದಾಗ ಇನ್ನಾದ್ರೂ ಸ್ವಲ್ಪ ಚೆನ್ನಾಗಿ ಆಗ್ಲಿ ಮಗನಿಗೆ ಭವಿಷ್ಯ ಅನ್ನೋ ಪ್ರೀತಿನ ಹಂಚ್ಕೊಂಡ್ರಷ್ಟೇ ಅಲ್ವಾ? ಆಗತ್ತೆ ಅಮ್ಮ, ಏನು ತಲೆ ಕೆಡ್ಸ್ಕೊಬಿಡಿ. ನಿತಿನ್, ಒಂದ್ ಮಾತು ಹೇಳ. ಹೇಳಿ ಮೇಡಮ್. ಕಷ್ಟ ಪಡದೇ ಇರೋ ಜೀವಗಳಿಲ್ಲ, ಬದುಕು ಇಲ್ಲ. ಇಲ್ಲಿರುವಂತ ಎಲ್ಲಾ ಕಲಾವಿದರನ್ನು ನೋಡಿ, ನಾನು ಯಾವಾಗ್ಲೇ ಹೇಳ್ತೀನಿ, ಗಿಲಿ ಕಲರ್ಸ್ ಬರುವಂತ ಈ ಒಂದು ಕಾರ್ಯಕ್ರಮ ಕೇವಲ ಮನರಂಜನೆಗೋಸ್ಕರ ಮಾತ್ರ ಇಲ್ಲ, ಇಂಥ ಹಲವಾರು ಕಲಾವಿದರಿಗೆ ಬದುಕನ್ನ ಕೊಟ್ಟಿರುವಂತ ಈ ವೇದಿಕೆ ಇದು ಅಂತ ನನಗೆ ಯಾವಾಗ್ಲೂ ತುಂಬಾ ಪ್ರೀತಿ ಇದೆ,
ಹೆಮ್ಮೆ ಇದೆ. ನಿತಿನ್, ಈ ಗಿಚ್ಚಿಗಿಲಿಗಿಲಿ ವೇದಿಕೆ ಇದೆಯಲ್ಲ, ನಿಮ್ಮ ಅಮ್ಮನ್ ಮಾತ್ರ ಅಲ್ಲ ರೀ ಈ ವೇದಿಕೆಯನ್ನು ಕರ್ಕೊಂಬರೋದು, ನಿಮ್ಮನ್ನು ಕೂಡ ಜೀವನದಲ್ಲಿ ಇನ್ನೂ ಎತ್ತೆತ್ತರದ ಸ್ಥಾನಕ್ಕೆ ಈ ವೇದಿಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ನಿತಿನ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ನಿತಿನ್, ನಾನು ನಿನಗೆ ಈ ವೇದಿಕೆ ಮೇಲೆ ಒಂದು ಪ್ರಾಮಿಸ್ ಮಾಡ್ತಾ ಇದೀನಿ. ನನ್ನ ಮುಂದಿನ ಸಿನಿಮಾದಲ್ಲಿ ನೀನು ಖಂಡಿತವಾಗ್ಲೂ ಇದ್ದೇ ಇರ್ತೀಯ. ಆದ್ರೆ ನನ್ನ ಮುಂದಿನ ಸಿನಿಮಾಗೆ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀನಿ. ದಯವಿಟ್ಟು ಕಲರ್ಸ್ ಕನ್ನಡದ ವೀಕ್ಷಕರಲ್ಲಿ ಒಂದು ಮನವಿ, ಯಾರಾನ ಪ್ರೊಡ್ಯೂಸರ್ ಇದ್ರೆ ದಯವಿಟ್ಟು ಬನ್ನಿ. ಫಸ್ಟ್ ನಿನಗ್ ಚಾನ್ಸ್ ಕೊಡ್ಲಿ. ನನ್ನ ನೋವು ನನಗಿರಲಿ, ನಿಮಗೆ ಸದಾ ಸಂತೋಷ ಇರಲಿ. ಅಯ್ಯೋ ನಿತಿನ್, ಇಷ್ಟು ಕಷ್ಟಪಟ್ಟು ಮನೆ ನಡೆಸ್ತಾ ಇದೀಯಾ, ನಿನ್ನನ್ನ ನೋಡೋದಕ್ಕೆ ಅಮ್ಮ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬಂದಿದ್ದಾರೆ. ಅದೆಲ್ಲದಕ್ಕಿಂತ ದೊಡ್ಡ ವಿಚಾರ ಏನಂದ್ರೆ, ಈ ವಾರ ನಮ್ಮ ಫಂಬಲ್ ಸ್ಟಾರ್ ನಿತಿನ್ ಅವರ ಹುಟ್ಟು ಹಬ್ಬ. ಈ ಒಂದು ಹುಟ್ಟು ಹಬ್ಬನ ನಿತಿನ್ ನಮ್ಮ ವೇದಿಕೆಯಲ್ಲಿ ಅವರ ತಾಯಿ ಮತ್ತು ಅವರ ಅಕ್ಕನ ಜೊತೆ ಮೊದಲನೇ ಟೈಮ್ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಆರ್ ಯು ರೆಡಿ? ಎಸ್ ಸರ್, ಅಲ್ಲಿದ್ದಾರೆ. ಸಕ್ಕದಾಗಿದೆ. ಇವತ್ತಿನ ಗಿಚ್ಚಿಗಿಲಿಗಿಲಿ ನಮ್ಮೆಲ್ಲ ಎಂಟರ್ಟೈನರ್ಸ್ ಅದ್ಭುತವಾಗಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಈ ವಾರ ನಿಮಗೆಲ್ಲ ಒಂದು ಖುಷಿಯಾದ ವಿಷಯ ಈ ಒಂದು ವೇದಿಕೆ ಮೇಲೆ ನಡೀತಾ ಇದೆ. ಅಂದ್ರೆ ಗಿಚ್ಚಿಗಿಲಿಗಿಲಿ ಸೀಸನ್ 2 ನಲ್ಲಿ ಈ ವಾರದಿಂದ ಒಂದಲ್ಲ 2 ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿದೆ. ಅಯ್ಯಪ್ಪ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೌಮ್ಯ, ವೆಲ್ಕಮ್ ಬ್ಯಾಕ್. ಹಲೋ ಸರ್. ಅಯ್ಯಪ್ಪ, ಹೇಗ್ ಅನ್ನಿಸ್ತಾ ಇದೆ ವಾಪಸ್ ಬಂದು? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಶೋ ನೋಡ್ತಾ ಇರ್ಬೇಕಾದ್ರೆ ಮತ್ತೆ ಕರೀತಾರ ಅಂತ ಕಾಯ್ತಾ ಇದೆ. ಸೊ ನನ್ಗೆ ಫೋನ್ ಬಂದಾಗ ಖುಷಿ ಆಗೋಯ್ತು. ಅಯ್ಯೋ, ಮತ್ತೆ ಆ ಸ್ಟೇಜ್ ಬರ್ತಾ ಇತ್ತು. ತುಂಬಾ ಮಿಸ್ ಮಾಡ್ಕೊಂತಾ ಇದೆ ಈ ಸ್ಟೇಜು. ವೆರಿ ನೈಸ್. ಇನ್ನು ಸೌಮ್ಯ? ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಮತ್ತೆ ನಾನು ಎಲ್ಲರ ಜೊತೆ ಸ್ಕಿಟ್ ಮಾಡ್ತೀನಿ, ಮತ್ತೆ ಮುಂಚೆ ತರ ದಿನಗಳು ಬರುತ್ತೆ ಅಂತ ತುಂಬಾ ಖುಷಿ ಆಯ್ತು. ಏ ಹುಲಿ, ಅವ್ಳು ಬಂದ್ರೆ ನಿಂಗೆ ಖುಷಿನೇ ಬೇಜಾರ? ಖುಷಿ ಅಣ್ಣ. ಯಾಕೆ ಖುಷಿ? ಅಲ್ಲ, ಒಬ್ರು ಪ್ರತಿಭೆಗೆ ಮತ್ತೊಂದ್ ಸತಿ ಸ್ಟೇಜ್ ಮೇಲೆ ಅವಕಾಶ ಸಿಕ್ಕಿದೆಯಲ್ಲ. ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಇಬ್ರು ಅಭ್ಯರ್ಥಿಗಳ ಎಂಟ್ರಿ ತಗೊಂಡಿದ್ದಾರೆ. ಜಡ್ಜಸ್ ಏನ್ ಹೇಳಕ್ ಇಷ್ಟಪಡ್ತೀವಿ? ಇದೊಂಥರ ವಿಶೇಷವಾದಂತ ಕಲಾವಿದರು ಇವರಿಬ್ರು. ಅಯ್ಯಪ್ಪ ಯಾವುದೋ ಒಂದು ಬೇರೆ ರಂಗದಲ್ಲಿದ್ದು ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಬಂದು ಸಖತ್ತಾಗಿ ಎಲ್ಲರ ಮನಸ್ಸನ್ನ ಗೆದ್ದು ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಆ ಕೊಟ್ಟಿರೋ ಪಾತ್ರಗಳನ್ನೆಲ್ಲ ತುಂಬಾ ಶ್ರದ್ಧೆ ಇದ್ದಂದ ಮಾಡಿದಂಥ ಒಬ್ಬ ಅಯ್ಯಪ್ಪ. ಆಮೇಲೆ ನಮ್ಮ ಸೌಮ್ಯ, ಕೇವಲ ರೀಲ್ಸ್ಗಳಲ್ಲಿ ಮಾತ್ರ ನೋಡ್ತಾ ಇದ್ದಿದ್ದು ಸೌಮ್ಯನ ವೇದಿಕೆ ಮೇಲೆ ಆಕೆಗೆ ಅವಕಾಶ ಕೊಟ್ಟಾಗ ತುಂಬಾ ವಿಶೇಷವಾದಂಥ ಸ್ಥಾನನ ಪಡ್ಕೊಂಡಿದ್ಲು ಸೌಮ್ಯ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒನ್ಸ್ ಅಗೇನ್ ಅಯ್ಯಪ್ಪ ಹಾಗೂ ಸೌಮ್ಯ ಡಿ ಸಹ ವೆಲ್ಕಮ್ ಬ್ಯಾಕ್ ಟು ಗಿಚ್ಚಿಗಿಲಿಗಿಲಿ ಸೀಸನ್ 2. ಇವತ್ತಿನ ನಿಮ್ಮ ಜರ್ನಿ ಈ ವೇದಿಕೆಯಲ್ಲಿ ಶುರು ಆಗ್ತಾರೆ. ಆದರೆ ಗಿಚ್ಚಿಗಿಲಿಗಿಲಿ ಅಂದ ಮೇಲೆ ಈ ಫಾರ್ಮೆಟ್ ನ ಪ್ರಕಾರ 10 ಜನ ಮೆಂಟರ್ಸ್ ಹಾಗೂ 10 ಜನ ನಾನ್ ಆರ್ಟಿಸ್ಟ್ಗಳು ಇಲ್ಲಿ ಇರ್ತಾರೆ. ಆದ್ರೆ ಈಗ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಇನ್ನಿಬ್ರು ಎಲಿಮಿನೇಟ್ ಆಗ್ತಾರೆ. ಜಡ್ಜಸ್ ಹೇಳಿಪ್ಪ, ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ? ನಾವು ಈ ವೇದಿಕೆಯಲ್ಲಿ ಎಲ್ಲರ ಮುಖದಲ್ಲಿ ನಗುನ ನೋಡೋಕ್ಕೆ ಇಷ್ಟಪಡ್ತೀವಿ ಹೊರತು ಬೇಜಾರ್ನಲ್ಲ. ಯಾರಾದರೂ ಇಬ್ಬರು ಕಳೆದ ಸೀಸನಿಂದ ಬಂದರೆ ಈ ಸೀಸನಲ್ಲಿರುವಂಥ ಈ ವೇದಿಕೆ ಆಕೆಗೆ ಸಾಕಷ್ಟು ಅವಕಾಶ ಕೊಟ್ಟಿರುವಂತಹ ಅವಕಾಶನ ಚೆನ್ನಾಗಿ ಕೂಡ ಬಳಸ್ಕೊಂಡಿದ್ರು. ಆ ಪ್ರೀತಿ ಎಲ್ಲ ಇದ್ರೂ ಇವತ್ತಿನ ಈ ಫಾರ್ಮೇಟ್ಗೋಸ್ಕರ ನಾವು ಆಕೆ ಹೆಸರನ್ನ ಹೇಳಲೇಬೇಕು. ಕಳೆದ ಸೀಸನ್ನಲ್ಲಿ ರನ್ನರ್ ಅಪ್ ಆಗಿರುವಂಥ ನಿವೇದಿತಾ ಗೌಡ. ಸೊ ನಮ್ಮ ಜಡ್ಜಸ್ ಹೇಳಿದ ಹಾಗೆ ಮೊದಲನೇದಾಗಿ ಪ್ರಶಾಂತ್, ಎರಡನೇದಾಗಿ ನಿವೇದಿತಾ ಗೌಡ. ಇಬ್ರು ಕೂಡ ಒಂದು ಸೀಸನ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೊಂದು ಸೀಸನ್ ಆಲ್ಮೋಸ್ಟ್ ಅರ್ಧ ಜರ್ನಿ ಬಂದಿದ್ದಾರೆ. ಸೊ ಇವತ್ತು ಈ ಒಂದು ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇದೆಯಾ ಪ್ರಶಾಂತ್, ಏನ್ ಅನಿಸ್ತಾ ಇದೆ? ನಾನು ಅಂದರೆ ನನ್ನ ಬೆಸ್ಟ್ ಕೊಟ್ಟಿದ್ದೀನಿ ಸೀಸನ್ 2ಗೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪರ್ಫಾರ್ಮೆನ್ಸ್ನ ನಾನು ಕೊಟ್ಟಿದ್ದೀನಿ. ತಪ್ಪಾಗಿದ್ದರೆ ನನ್ನ ಕಡೆಯಿಂದ ಯಾರಿಗಾದರೂ. ಎಸ್, ನಿವೇದಿತಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ
ಬೇಜಾರಾಗ್ತಿದೆ. ಫಿನಾಲೆ ತನಕ ಇದ್ದು ಹೋಗಿದ್ದಿದ್ರೆ ನಿಜ ಇಷ್ಟ ಖುಷಿ ಆಗ್ತಿತ್ತು. ಇನ್ನು ನನಗೆ ಅಟ್ಲೀಸ್ಟ್ ಮುಂಚೆನಾದರೂ ಹಿಂಟ್ ಇದ್ದಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತೇನೋ. ಸಡನ್ ಆಗಿ ಕರೆದ್ಬಿಟ್ರಲ್ವಾ, ಸೊ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ನಾನು ನಿಜ ಸ್ಟೇಜ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಬೇಜಾರಾಗ್ತಿದೆ. ಏನಕ್ಕೆ ಹೋಗ್ತಿದ್ದೀವೋ ಗೊತ್ತಿಲ್ಲ. ಸ್ಕಿಟ್ಟಲ್ಲಿ 1 ಡೈಲಾಗ್ ಇದ್ರು 5 ದಿವಸ ಪ್ರಾಕ್ಟೀಸಿಗೆ ಬರ್ತಿದ್ದೆ. ನೈಟೆಲ್ಲ ವೇಟ್ ಮಾಡಿದ್ರೆ ಬೇಜಾರಾಗತ್ತೆ. ನಿವೇದಿತಾ ಅಂಡ್ ಪ್ರಶಾಂತ್ ಅವರ ಜರ್ನಿ ಗಿಚ್ಚಿಗಿಲಿಗಿಲಿನಲ್ಲಿ ಸಾಮಾನ್ಯ ಅಂತೂ ಅಲ್ಲಿವೇ ಅಲ್ಲ. ನಿಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋಕೆ ಇಷ್ಟಪಡ್ತೀರಾ? ನಾನು ತುಂಬಾ ಇಷ್ಟಪಡ್ತೀನಿ. ಜರ್ನಿ ನೋಡೋಣ. ಎಸ್, ನಿವೇದಿತಾ ಹಾಗೂ ಪ್ರಶಾಂತ್ ಅವರ ಜರ್ನಿ ವಿಟಿ ಪ್ಲೀಸ್. ಗಿಚ್ಚಿಗಿಲಿಗಿಲಿ ಸೀಸನ್ 2 ನಲ್ಲಿ ಬ್ಯೂಟಿಫುಲ್ ಜರ್ನಿ, ಬ್ಯೂಟಿಫುಲ್ ಜರ್ನಿ. ಪ್ರಶಾಂತ್ ಹೇಳು, ನಿನ್ನ ಜರ್ನಿ ಬಗ್ಗೆ ನೀನೇ ಹೇಳು. ಥ್ಯಾಂಕ್ ಯು ಮ್ಯಾಮ್, ಶ್ರುತಿ ಮ್ಯಾಮ್ ಮತ್ತು ಸಾಧು ಸರ್. ಆ್ಯಕ್ಚುಲಿ ನನ್ನ ಶ್ರುತಿ ಮ್ಯಾಮ್ ಒಂದ್ಸತಿ ಯಾವಾಗಾದ್ರೂ ನನ್ನ ಬಗ್ಗೆ ಕಮೆಂಟ್ ಕೊಡಬೇಕು ಅಂತ ಅನಿಸಿತ್ತು. ಹುಚ್ಚುನ್ ಸ್ಕಿಟ್ಟಲ್ಲಿ ಲಾಸ್ಟಲ್ಲಿ ಕೊಟ್ಟರು. ನನಗೆ ಅದೊಂದು ಖುಷಿ ಇದೆ. ಎಲ್ಲ ಮೆಂಟರ್ಸ್ಗೆ, ನನ್ನ ಕಂಟೆಸ್ಟ್, ನನ್ನ ಫ್ರೆಂಡ್ಸ್ಗೆ, ಇವರೆಲ್ಲ ನನ್ನ ಫ್ಯಾಮಿಲಿ ಇದ್ದಾಗೆ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಮೆಂಟರ್ಸ್ ಸ್ಥಾನನ ನಾವು ಯಾರು ತುಂಬಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ನಿರಂಜನ್ ಸರ್. ಎಸ್, ನೀವಿ ಜರ್ನಿ ವಿಟಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಷ್ಟು ಏನಂತಾರೆ, ನೋಡಿದಾಗ ಇಷ್ಟೊಂದೆಲ್ಲ ಆ್ಯಕ್ಟಿಂಗ್ ಮಾಡಿದ್ವಾ, ಇಷ್ಟೊಂದೆಲ್ಲ ಮಾಡಿದ್ವಾ ಸ್ಕಿಟ್ಸ್ ಅಂತ ಅನ್ಸುತ್ತೆ. ಎಲ್ಲ ಎಲ್ಲ ಜಸ್ಟ್ ಮೊನ್ನೆ ಶೋಗೆ ಬಂದಂಗೆ ಆ ಥರ ಫೀಲ್ ಆಗ್ತಿದೆ. ಜಡ್ಜಸ್ ತುಂಬಾ ಥ್ಯಾಂಕ್ ಯು. ಒಂದೊಂದು ಟೈಮ್ ನೀವು ಕೊಡೋ ಕಮೆಂಟ್ಸ್ ಎಲ್ಲ ನಮಗೆ ನೆಕ್ಸ್ಟ್ ಸ್ಕಿಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಮೋಟಿವೇಟ್ ಆಗುತ್ತೆ. And thank you so much. Thank you for everything. I really have a lot of gratitude for this stage. So I'm really thankful. Thank you so much. ಬಟ್ ನಾನೊಂದು ಮಾತು ಹೇಳ್ತೀನಿ. ಇಬ್ರು ನನಗೆ 2 ಕಣ್ಣಿದ್ದಂಗೆ. ನಿಜವಲ್ಲ, ಈಗ ಗೊತ್ತಿಲ್ಲ ಸಖತ್ ಕ್ಲೋಸ್ ಆಗಿದ್ದೀವಿ ಇಬ್ರು. ನಾನು ಜಾಸ್ತಿ ಮಿಸ್ ಮಾಡ್ಕೋತೀನಿ ನೀವಿಬ್ಬರು. ತುಂಬಾ ಮಿಸ್ ಮಾಡ್ಕೋತೀನಿ. Miss ಮಾಡ್ಕೊಳ್ತೀನಿ. ಸಿಗೋಣ. ಲೈಫ್ ತುಂಬಾ ಚೆನ್ನಾಗಿರ್ಲಿ ನಿಮ್ಮಿಬ್ಬರಿಗೆ. ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ನೀವಿ ಐ ಡೆಫಿನೆಟ್ಲಿ ಮಿಸ್ ಯು ಬೋತ್. ಗಿಚ್ಚಿ ಗಿಲಿಗಿಲಿ ಸೀಸನ್ 2ರಿಂದ ಇಬ್ರು ಆರ್ಟಿಸ್ಟ್ಗಳು ವೈಲ್ಡ್ ಕಾರ್ಡ್ ಅಲ್ಲಿ ಒಳಗ್ ಬಂದಿದ್ದಾರೆ. ನಿಮಗೆ ಬಂದಿರೋಂಥ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಕಡೆಯಿಂದ ಹಾಗೂ ನಮ್ಮ ಕಡೆಯಿಂದ ಒಂದು ಮೆಮೊರಬಲ್ ಗಿಫ್ಟ್ ಇದೆ. ನೋಡಕ್ ರೆಡಿನಾ? ಅದು ನಮ್ಮ ಕಡೆಯಿಂದ ಕೂಡ ಹೌದು, ಎಲ್ಲರ ಕಡೆಯಿಂದ. ರೆಡಿ? ಎಸ್, ಗಿಫ್ಟ್ ಬರ್ಲಿ. ಇವತ್ತು ಏಪ್ರಿಲ್ 1ನೇ ತಾರೀಕು ಆಗಿರೋದ್ರಿಂದ ನೀವಿಬ್ಬರಾಗಿದ್ದೀರಾ ಏಪ್ರಿಲ್ ಫೂಲ್. ಏನ್ ಗೊತ್ತಾ, ನನ್ಗೊಂದು ಆಸೆ ಆಗ್ತಿರೋದು, ಇದುವರೆಗೂ ನೀವೆಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ನಿಮ್ಗೆಲ್ಲ ಒಂದು ಬಜರ್ ಕೊಡ್ತೀವಿ. ಆದ್ರೆ ಈ ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿರೋದು ನಾನು ಪಾಂಡೆ ಇಬ್ರೆ. ನಮ್ ತಾಯಣೆ ಬಂದಿರೋದು. ಬಟ್ ಇವತ್ತು ಬಕ್ರ ಆಗಿರೋದು ಬರೀ ಇಬ್ರಲ್ಲ, ಇಡೀ ಗಿಚ್ಚಿಗಿಲಿಗಿಲಿ ತಂಡನೇ ಕಂಡ್ರೆ. ನನಗೆ ನಿಜ ಹೇಳ, ನಾನು ಅದಕ್ಕೇನು ನನಗೆ ಸ್ಕಿಟ್ಟಲ್ಲಿ ಇವತ್ತು ಇಷ್ಟೊಂದು ಡೈಲಾಗ್ಸ್ ಹಾಕ್ಬಿಟ್ಟಿದ್ದು. ಏನೇನು ಲಾಸ್ಟ್ ದಿವಸ ಅಂತೂ ಎಲ್ಲ ಆಸೆ ಪಟ್ಟಿದ್ದೆಲ್ಲ ಕೊಟ್ಬಿಟ್ಟೆ. ತಲೆಯಲ್ಲಿ ಏನೇನೋ ಹೊಟ್ಟೋಯ್ತು ನನಗೆ. ಅದು ಪ್ರಶಾಂತ, ನಿಜವಾಗ್ಲು 2023ರ ಮೊದಲ ಫೂಲ್ ಆಗಿ ಆಯ್ಕೆಯಾಗಿದ್ದಾರೆ. ಈ ವರ್ಷದ ಏಪ್ರಿಲ್ 1ರ ಈ ವೇದಿಕೆಯ ಮೂರ್ಖರ ಸ್ಥಾನದಲ್ಲಿ 4 ಜನ ಇದ್ದಾರೆ. ಇವ್ರನ್ನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಸೊ ದಯವಿಟ್ಟು ಏಪ್ರಿಲ್ ಫೂಲ್ಸ್ ಕೇಕ್ ಬರಲಿ.
ಈ ಏಪ್ರಿಲ್ ಫಸ್ಟ್ನೇ ಯಾಕೆ ಫೂಲ್ಸ್ ಡೇ ಅಂತ ಡಿಸೈಡ್ ಮಾಡಿದ್ದಾರೆ? ಹೇಳ್ಬಿಡಿ ಸರ್, ಇಡೀ ಪ್ರಪಂಚ ಗೊತ್ತಾಗ್ಬಿಡ್ಲಿ. ನಾನು ತಿಳ್ಕೊಂತೀನಿ, ಒಂದು 10 ನಿಮಿಷ ಟೈಮ್. ನಿನ್ನ ಫೂಲ್ ಮಾಡಿದ್ದವ್ರು. ಐ ಲೈಕ್ ಇಟ್ ಸರ್, ಐ ಲೈಕ್ ರಾಣಿ ಇರ್ಲಿ, ಆದ್ರೂ ಪರವಾಗಿಲ್ಲ. ಇಷ್ಟೊತ್ತು ವೇದಿಕೆ ಮೇಲೆ ನಾವು ಮಾಡಿದ್ದು ತಮಾಷೆಗೆ. ಈ ವಾರ ಅಯ್ಯಪ್ಪ ಮತ್ತೆ ಸೌಮ್ಯ ಬರೀ ಸ್ಕಿಟ್ ಮಾಡ್ತಾರಷ್ಟೇ. ಪ್ರಶಾಂತ್ ಮತ್ತೆ ನಿವಿ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಒನ್ಸ್ ಅಗೇನ್ ಪ್ರಶಾಂತ್ ಹಾಗೂ ನಿವಿ, ಅಯ್ಯಪ್ಪ ಅಂಡ್ ಸೌಮ್ಯ, ಹ್ಯಾಪಿ ಏಪ್ರಿಲ್ ಫೂಲ್ಸ್ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತಿನ ಗಿಚ್ಚಿ ಗಿಲಿಗಿಲಿ ಬರ್ತಾ ಇರುವಂತಹ ಮುಂದಿನ ಪರ್ಫಾರ್ಮೆನ್ಸ್. ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಒಂದೂರಲ್ಲಿ ಒಂದು ಕಾಡಿರುತ್ತೆ, ಆ ಕಾಡಿಗೆ ಸಿಂಹನೇ ರಾಜ ಆಗಿರ್ತಾನೆ. ಈ ಕಥೆನ ಕೇಳ್ಕೊಂಡೇ ಬೆಳೆದಿದ್ದೀವಿ. ಆದ್ರೆ ಈಗ ಆ ಕಾಡಲ್ಲಿರುವಂತಹ ಅಡ್ಮಿನಿಸ್ಟ್ರೇಷನ್ ಚೇಂಜ್ ಮಾಡೋದಕ್ಕೆ ಒಂದು ವಿಭಿನ್ನವಾದ ಪ್ರಯತ್ನ ಈ ನಮ್ಮ ವೇದಿಕೆ ಮೇಲೆ ನಡೀತಾ ಇದೆ. ಅಂದ್ರೆ ನಾವೆಲ್ಲ ಬೇರೆ ಲೋಕಕ್ಕೆ ಹೋಗ್ತಾ ಇದೀವಿ. ಸೊ ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಹಿತಾ, ಹುಲಿ ಕಾರ್ತಿಕ್, ರಾಘು, ಸೌಮ್ಯ, ಚಿಲ್ಲರ್, ಶಿವು, ಕಾರ್ತಿಕ್, ನಿವೇದಿತಾ, ಪ್ರಶಾಂತ್ ಹಾಗೂ ನಿತಿನ್. ಅರೆ ವಾ, ಹಾಯ್ ಅತ್ತಿಗೆ. ಹಾಯ್ ಮೋಲಾ. ಹೊಸ ಮನೆ ಹೇಗಿದೆ? ಸೂಪರ್ ಆಗಿದೆ ಮೋಲಾ. ಸೆಟ್ ಆಯ್ತಾ? ತುಂಬಾ ಚೆನ್ನಾಗಿ ಸೆಟ್ ಆಯ್ತು. ನಿದ್ದೆ ನಿದ್ದೆ ನಿಮ್ಮಣ್ಣ ಮಾಡಕ್ ಬಿಟ್ರೆ ತಾನೇ. ನಮ್ಮನ್ನ ಅಷ್ಟು ತುಂಬಾ ಶಾರ್ಪ್ ನಿದ್ದೆ ಮಾಡಕ್ಕೆ ಬಿಡಲ್ಲ. ಅದ್ ಸರಿ, ನಿಮ್ಮ ಅಣ್ಣ ಎಲ್ಲಿ? ಅತ್ತಿಗೆ, ಅಣ್ಣ ನಿಮ್ಗೋಸ್ಕರ ಹೂ ಮತ್ತೆ ಹಣ್ಣು ತರಕ್ ಹೋಗಿದ್ದಾನೆ. ಅತ್ತಿಗೆ, ಅತ್ತಿಗೆ ಸೈಡ್ ಬನ್ನಿ ಅತ್ತಿಗೆ. ಏನೋ ತೊಂದರೆ ಇದೆ ಅತ್ತಿಗೆ, ಯಾರೋ ಬರ್ತಾ ಇದ್ದಾರೆ. ಗಮ್ ಅಂತ ಸೌಂಡ್ ಬರ್ತಾ ಇದೆ. ಗಮ್ ಅಂತ ಸೌಂಡ? ಕಾಡಲ್ಲಿ ಪ್ರೆಸ್ ಮೀಟು. ಪ್ರೆಸ್ ಮೀಟ್ ಬರಕ್ಕೆ ಇಲ್ಲಿ ಏನ್ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ? ನಾನು ಹೇಳಿದ್ದು ಆ ಪ್ರೆಸ್ ಮೀಟ್ ಅಲ್ಲ, ಫ್ರೆಶ್ ಮೀಟ್. ಫ್ರೆಶ್ ಮೀಟು. ಪರಿಮಳ. ಅದೇನ್ ಗೊತ್ತಾ, ನಿನ್ನೆ ಹೊಸ ಚಡ್ಡಿ ತಗೊಂಡಿದ್ದೆ, ಅದ್ರದ್ದು ಪರಿಮಳ. ಮೀಟ್ ಯಾವುದು ಮಿಟಿ ಯಾವುದು ಗೊತ್ತಾಗಲ್ವೇನೋ ನನ್ಗೆ. ಸೈಡಿಗೆ ಬಾ. ನಾನ್ ಬಿಡಲ್ಲ. ಸೈಡಿಗೆ ಬಾ. ಓಡೋಗು ಬಿಡಲ್ಲ. ಘಟೋತ್ಕಚ. ಪ್ರೆಸ್ ಮೀಟು. ಬಾ. ಎಲ್ರು ಸೇರಿ ಇವಳು ಗೋಳ್ ಮುರಿದು ಬಿಡೋಣ. ಸತ್ತು ಹಣ ಬಂದು ಹಣ ಬಂದು ಅಣ್ಣ ಬಂದ್ರು ಅಣ್ಣ ಬಂದ್ರು. ಅದನ್ನ ಹಂಗಲ್ಲ ಕಣ ಕರೆಯೋದು, ನಾನ್ ಕರಿತೀನಿ ಬಾ. ಬೇಟೆಗಾರರ ಬೇಟೆಯಾಡು ರಣ ಬೇಟೆಗಾರ ಬಂದು. ನಾನು ಬರೋವರೆಗೂ ಯಾರನ್ನು ಬೇಟೆ ಆಡ್ಬಾರ್ದು ಅಂತ ಹೇಳಿರ್ಲಿಲ್ವೇನೋ ಅಣ್ಣ. ಬೇಟೆಯಾಡಿ ನಿನ್ಗೆ ತಗೊಂಬರ್ತಾ ಇದ್ವಿ, ಅಷ್ಟೊಳಗೆ ಎಂಟ್ರಿ ತಗೊಂಡ್ಬಿಟ್ಟೆ ಅಣ್ಣ ನೀನು. ಎಷ್ಟು ಬೆಳಗೌಳಣ್ಣ, ಯಾವ ಪ್ಯಾಕೆಟ್ ಹಾಲು ಕುಡಿತಾರೆ? ಕೋಪದಲ್ಲೂ ಕಾಮ ಕಸ್ತೂರಿ ಗಮ್ ಅಂತ ಇದೆ ಕಣೋ. ಅತ್ತಿಗೆ ಮೇಲೆ ಕೈ ಮಾಡಿದ್ರೆ ಹುಲ್ಲಲ್ಲಿ ಹೊಡಿತೀನಿ. ನೀ ಫಸ್ಟ್ ಕನ್ನಡದಲ್ಲಿ ಮಾತಾಡು. ಯಾರು ನೀನು? ಮೊಲ ವಾಡಿದ್ರೆ ಮಾಲ ಬಂದು ಬಿಡ್ಬೇಕು. ಬಂದ್ಬಿಡ್ತು. ಅಣ್ಣ ಏನಣ್ಣ ಶುಭ ಕಾರ್ಯನ ಒಳ್ಳೆ ಸ್ವೀಟ್ ಇಂದ ಶುರು ಮಾಡೋದನ್ನ ಮಲಾಗಿಲ್ಲ ಅನ್ಕೊಟ್ಟು ನೀನು. ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಯಾವ್ದದ ಅಣ್ಣ? ಇದಣ್ಣ ಸಖತ್ತಾಗಿದೆ. ಇನ್ನು ಸುಮ್ಮನಿದ್ರೆ ಕೈ ಮೀರೋಗುತ್ತೆ. ಅಣ್ಣನ ಕರಿಬೇಕು. ಅಣ್ಣ, ಅತ್ತಿಗೆ ಮೇಲೆ ಕೈ ಮಾಡ್ತಿದ್ದಾರೆ ಬಾಣ.
ಯಾರೇ ನಿನ್ ಗಂಡ? ಅಲ್ಲೇ ಬಂದ ನನ್ ಗಂಡ ಇರುವೆ. ಇರುವೆ ನಿನ್ ಗಂಡ? ಇದು ನೋಡಿದ್ರೆ ಇಷ್ಟದೆ, ನೀನ್ ನೋಡಿದ್ರೆ ಇಷ್ಟಿದ್ಯಾ? ಅದೆಲ್ಲ ಹೆಂಗೆ? ಇದೆಲ್ಲ ಸರಿ ಇರಲ್ಲ ಸಿಂಹ ಸರ್. ಏನು ಸರಿ ಇರಲ್ಲ? ಏನ್ ಸರಿ ಇರಲ್ಲ? ಇದು ತಪ್ಪು ಸಿಂಹ ಸರ್. ಇದು ಇರುವೆ ಇರುವೆ ಎಲ್ಲಿರುವೆ, ಇಲ್ಲಿಗೆ ಏಕೆ ಬಂದಿರುವೆ? ಇರುವೆ ಇರುವೆ ಎಲ್ಲಿರುವೆ, ಇಲ್ಲಿಗೆ ಏಕೆ ಬಂದಿರುವೆ? ಸಿಂಹರಾಜ ಪ್ಲೀಸ್ ನನ್ ಗಂಡನ ಬಿಟ್ಬಿಡು. ಬಿಟ್ಬಿಡ್ಬೇಕಾ? ಬಿಟ್ಬಿಡು. ಬಿಟ್ಬಿಟ್ಟೆ. ಸಿಂಹರಾಜ ನನ್ ಗಂಡಂಗೆ ಏನು ಮಾಡ್ಬಿಡ. ಏನು ಮಾಡ್ಬಾರ್ದು ಅಂದ್ರೆ ನೀನ್ ಒಂದ್ ದಿವಸದ ಮಟ್ಟಿಗೆ ನಿನ್ ಗಂಡನ ಬಿಟ್ಬಿಡು. ಜಿಂಕೆ ಜಿಂಕೆ ಎಲ್ಲ ಟೈಮು ಸಾಧು ಆಗಿದ್ರೆ ಆಗಲ್ಲ. ಮಿತಿ ಮೀರಿದಾಗ ನೀವು ಶ್ರುತಿ ಆಗ್ಬೇಕು. ಮಕ್ಕಳೇ ನನ್ನನ್ನೇಕೆ ಕರೆದಿರಿ? ತಾಯಿ, ಶತಮಾನಗಳಿಂದ ಈ ದೊಡ್ಡ ಪ್ರಾಣಿಗಳ ನಮ್ಮ ಮೇಲೆ ಆಳ್ವಿಕೆ ದಬ್ಬಾಳಿಕೆ ಮಾಡಿ ನಾವು ನಮ್ಮ ಮನೆ ಹೆಣ್ಮಕ್ಳು ತಲೆ ಎತ್ತು ಓಡಾಡ್ದಂಗ್ ಮಾಡ್ತಾ ಇವೆ. ಇದಕ್ಕೆ ನೀನೇ ಪರಿಹಾರ ನೀಡ್ಬೇಕು ತಾಯಿ. ಸರಿ, ಹಾಗಿದ್ದರೆ ಇದಕ್ಕೊಂದು ಪರಿಹಾರ ನಾನೇ ಕೊಡುತ್ತೇನೆ. ಇವತ್ತು ಈ ಕಾಡಿನಲ್ಲಿ ರೂಲ್ಸು ಬದಲಾಗುತ್ತದೆ. ಈ ಕ್ಷಣದಿಂದ ಸಂಜೆ 6 ಗಂಟೆವರೆಗೂ ಈ ಇರುವೆನೇ ಕಾಡಿನ ರಾಜನ ಮಾತಿನಂತೆ ಎಲ್ಲವೂ ನಡೆಯಬೇಕು. ಆಜ್ಞೆ ಮೀರಿದರೆ ನೆನಪಿಟ್ಟುಕೊಳ್ಳಿ, ಕೊನೆವರೆಗೂ ಇರುವೆಗೆ ನೀವೆಲ್ಲರೂ ಸೇವಕರಾಗಿರಬೇಕಾಗುತ್ತದೆ. ನನ್ನ ಮಾತೆ ಶಾಸನ ತಪ್ಪಿದರೆ ಕ್ಷಮಿಸೇನ. ಇನ್ ಮುಂದೆ ನಮ್ಮ ಅಣ್ಣನೇ ರಾಜ. ಈಗ ರಾಜ ಬರುವ ಹೊತ್ತಾಯ್ತು, ಬರ ಮಾಡ್ಕೋತೀನಿ. ರಾಜಾಜಿ ರಾಜ ರಾಜ್ಯ ಮಾಡ್ತಾಂದ. ಎಂಟ್ರಿ ಕೊಡೋರಿಗೆ ಇಂಟ್ರೊಡಕ್ಷನ್ ಕೊಡೋದು ಗೊತ್ತಿರಲ್ವೇನೋ? ಊಟ ಆದ್ಮೇಲೆ ಮೂಳೆ ಮಾಂಸದ ಹಪ್ಪಳ ಇರ್ಬೇಕು, ಕಾಡು ಆದ್ಮೇಲೆ ಇರುವೆ ಹಪ್ಪಳ ಇರ್ಬೇಕು. ಬೇಟೆ, ನಮ್ಮ ರಾಜ್ಯದಲ್ಲಿ ಗಾಂಚಾಲಿ ಆಟಿಟ್ಯೂಡ್ ಬಿಟ್ಟು ಎಲ್ಲಾ ಪ್ರಾಣಿಗಳು ಕ್ಷೇಮವಾಗಿದ್ದಾವೆ. ಇಲ್ಲ ಮಹಾರಾಜ, ಅಲ್ಲಿ ನೋಡಿ ಆನೆಗೆ ಎಷ್ಟು ಆಟಿಟ್ಯೂಡ್ ಇದೆ. ಯಾರದು? ಅದು ಆನೆಗೆ ಸೌಮ್ಯ ಕ್ಯಾರೆಕ್ಟರೇ ಬೇಕು ಅಂತ ತರ್ಸಿರೋ ಆನೆ. ಆನೆಗೆ ಸೌಮ್ಯ ಕ್ಯಾರೆಕ್ಟರ್ ಬೇಕಂತಾನೆ ಕರ್ಸಿದ್ದಾರೆ. ವಾಪಸ್ ಕರ್ಸಿದ್ರು ಎಷ್ಟು ಗಾಂಚಾಲಿ ಆನೆಗೆ. ಹುಲಿ ಕಡ ಯಾಕೆ ಫುಟ್ಬಾಲ್ ಓದಂಗ್ ಬಂದಿದ್ದೀಯ? ಹುಲಿ ಆದ್ರೂ ಸೌಂಡ್ ಬರಂಗಿಲ್ಲ. ಅಣ್ಣ ನಾನ್ ಸೌಂಡ್ ಮಾಡಿಲ್ಲ ಅಣ್ಣ. ಬಾಯಿ ತೆಗೆದ್ರೆ ಆ ಸೌಂಡ್ ಬರುತ್ತೆ, ಬೇಕಾದ್ರೆ ನೋಡೋಣ. ಹುಲಿ ಯಾವ ತರ ಸೌಂಡ್ ಮಾಡ್ಬೇಕು? ಬನ್ನಿ ಊಟ ಮಾಡೋಣ. ಯಾಕೆ ಹೇಳ್ತಿದ್ಯಾ? ನಾನು ಊಟಕ್ಕೆ ಬರಲ್ಲ. ಯಾಕೆ? ನನ್ಗೆ ಅವಮಾನ ಆಗಿದೆ. ಏನು ಅವಮಾನ? ನಾನು ಸಿಂಹದ ಹೆಂಡತಿನ ಒಂದಿನ ಬಾ ಅಂತ ಕರ್ದೆ. ಆಗಲ್ಲ, ನಮ್ದು ಆರ್ಥೋಡಿಕ್ಸ್ ಫ್ಯಾಮಿಲಿ ಅಂದ್ಲು. ನನ್ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಅಟ್ಲೀಸ್ಟ್ ಒಂದ್ ಸಿಂಹದ ಹೆಂಡತಿನ ಪಟಾಯಿಸಕ್ಕಾಗಿಲ್ಲ, ನೀನ್ ಯಾವ ಸೀಮೆ ಮೊಲ ಅಂದ್ಬಿಟ್ರಣ. ಇಷ್ಟುದ್ದ ಡೈಲಾಗ್ ತಡ್ಕೊಳಕ್ ಆಗ್ತಾ ಇಲ್ಲ. ಈಗಿಂದೀಗ್ಲೇ ಅಲ್ಲಿಗೆ ಹೋಗೋಣ ಬರ್ರೋ. ಯಾರನ್ನ ಕರಿತೇನೆ. ನರಸಿಂಹ ನರಸಿಂಹ ಇದ್ಯಾವುದು ಸಿಂಹ ಲುಂಗಿ ಉಟ್ಕೊಂಡ್ಬಿಡಿದಲ್ಲಪ್ಪ. ನರಸಿಂಹ ಅಲ್ಲ, ಸಿಂಹ. ನಿನ್ನೆವರೆಗೂ ನೀನು ಸಿಂಹ, ಇವತ್ತಿಂದ ನರಸಿಂಹ. ಸಹಿಸ್ಕೊಳ್ಳೋಣ. ಏಯ್ ನರಸಿಂಹ, ನೀನ್ ಹೆಂಡತಿ ಕರಿ. ಆನೆ ಅವಳು ಸ್ನಾನ ಮಾಡ್ತಾವಳ. ಸ್ನಾನ ಮಾಡ್ತಾವಳ? ನಾನೇ ಅಣ್ಣ ಅಣ್ಣ, ಅದ್ ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ. ನೀನ್ ಸ್ನಾನ ಮಾಡ್ತಾ ಇದ್ದಾಗ ಒಳಗೆ ಹೋಗ್ಬಿಟ್ರೆ ನಮ್ಮ ಮಾವ ನಮ್ಗೆ ವಿಷ ಹಾಕೊಂಡ್ ಬಿಡ್ತಾನೆ. ದಯವಿಟ್ಟು ಅಂತೀಯಾ? ಸರಿ ಸರಿ, ಒಂಚೂರು ಸಕ್ಕರೆ ಪಾಕ ತಗೊಂಡು ಬರಕ್ ಹೇಳೋ. ಸಿಮ್ಮಿಣಿ, ಯಜಮಾನ್ರು ಬಂದವ್ರೆ, ಸಕ್ಕರೆ ಪಾಕ ತಗೊಂಬಾರೆ. ಅಯ್ಯೋ, ನಂಗೆ ಇರ್ವೆ ಬಿಟ್ಟಂಗ ಆಗ್ತಾ ಇದೆ. ಇರುವೆನೆ ಬಿಡ್ತಾ ಇರೋದು. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್. ಕಾಡಿನ ರಾಜ, ನನಗೆ 2 ಮೀಸೆ ಇದೆ, ಇವನ್ಗೇನೋ ಇಷ್ಟು ಮೀಸೆ ದಾಡಿ. ಕ್ಲೀನ್ ಕ್ಲೀನ್. ಹೊಡಿತೀನಿ. ಇಲ್ಲಿ
ತಡ್ಕೋ. ಅಯ್ಯ ನನ್ನ ಹೆಂಡತಿ ಹೆಂಡತಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಯಾವೊಂದು ಜೊತೆ ಓಡೋಗಿರ್ಬೇಕು. ಬರ್ತಾಳೆ. ಒಂದ್ ಗಂಟೆ ತಡ್ಕೋ. ಅಯ್ಯ ನನ್ನ ಹೆಂಡತಿನ ಹುಡುಕೊಡ್ತೀರಾ? ಹುಡುಕೊಡ್ತೀನಿ. ಬರ್ತಾಳೆ ಹೋಗು. ಯಾವಾಗ ಬರ್ತಾಳೆ? ಇನ್ನೊಂದ್ 2 ಗಂಟೆಲಿ ಬಂದ್ಬಿಡ್ತಾಳೆ. ಅಣ್ಣ 3 ಗಂಟೆ 3 ಗಂಟೆಲಿ ಬರ್ತಾಳೆ. 3 ಗಂಟೆ ಜಾಸ್ತಿ ಆಯ್ತು. 4 ಗಂಟೆ 4 ಗಂಟೆನೂ ಜಾಸ್ತಿ ಆಯ್ತು. 5 ಗಂಟೆ 4 ಗಂಟೆ ಕಳಿಸ್ತೀನಿ ಅಂದ ತಾನೆ. ಮುಚ್ಕೊಂಡ್ ಕಾಡ್ ನಾನ್ ಸಿಂಹ ಬರ್ತಾ ಇದ್ದೀನಿ. ನಿಂತೇನು? ಎಂಟರ್ಟೈನ್ಮೆಂಟ್ ಬೇಕು. ಪಾರ್ಟಿ ಎಂಟರ್ಟೈನ್ಮೆಂಟ್. ಸಿಮ್ಮಿಣಿ. ಅಯ್ಯೋ ಬೊಮ್ಮಲಿ ಲೋಕದಲ್ಲೂ ಕಾಮ ಕಸ್ತೂರು ಮತ್ತೆ ಗಮ್ ಅಂತ ಇದೆ. ಅಣ್ಣ ಡ್ಯಾನ್ಸ್ ಮಾಡ್ಸ. ಬಸಂತಿ ಉನ್ ಕುತ್ತೋಕ ಮತ್ನಾಚೋ. ಸಿಂಹ ಯಾಕೋ ಬೋರ್ ಆಗ್ತಾ ಇದೆ. ಹೋಗ ಆ ಕಡೆ. ಆನೇನ್ ಹೇಳ್ಕೊಳ್ರ. ಒಂದ್ 10 ಗಂಟೆ ತಡ್ಕೊಂಬಿಡು. 10 ಗಂಟೆ ತಡ್ಕೊಂಬಿಡು. ಏನ ಸಾಂಗ್ ಪ್ಲೀಸ್. 10 ನಿಮಿಷ ತಡ್ಕೋ. ಕಾರ್ಡ್ ನಮ್ದಾಗುತ್ತೆ. 10 ನಿಮಿಷ ತಡ್ಕೋ. 10 ನಿಮಿಷ ಪರ್ಸನಲ್ ಆಗೋದ ಸಹಿಸ್ಕೊಂಡೆ. ಈಗ ತೀರಾ ಪರ್ಸನಲ್. ಕಾರ್ಡ್ ಹೋದ್ರೆ ಇನ್ನೊಂದ್ ಕಾರ್ಡಿಗೆ ಹೋಗ್ಬೋದು. ನನ್ನ ಆನೆ ಹೋದ್ರೆ ಎಲ್ಲಿಗೆ ಹೋಗ್ಲಿ? ದೇವಿ ಬಾದೇವಿ ರೂಲ್ಸ್ ಬ್ರೇಕ್ ಮಾಡವನೆ ಸಿಂಹ. ದೇವಿ ಬೇಗ ಬಾ ದೇವಿ. ಯಾವಲೇ ತಿಕ್ಕಲ್ ನನ್ ಮಗ 2 ನಿಮಿಷ ತಡ್ಕೊಳಕ್ ಆಗ್ಲಿಲ್ವ? ದಾರ್ಬಿಟ್ಟ. ದೇವಿ ಬಾದೇವಿ. ಬಾದೇವಿ ನಿಲ್ಸಿದ್ದೇವೆ ಆಲ್ರೆಡಿ. ನಾನು ನಿಮಗೆಲ್ಲ ಹೇಳಿದ್ದು ಆಳ್ವಿಕೆ ಮಾಡೋದಿಕ್ಕೆ, ಆದ್ರೆ ನೀವು ದಬ್ಬಾಳಿಕೆ ಮಾಡಿದ್ರಿ. ಯಾರಿಗೆ ಎಲ್ಲಾರನ್ನು ಕಾಪಾಡೋ ಶಕ್ತಿ ಇರುತ್ತೋ ಅವರೇ ಈ ಕಾಡಿನ ರಾಜ ಆಗಬೇಕು. ದೇವರ ಸೃಷ್ಟಿ ಯಾವತ್ತೂ ಸರಿಯಾಗೇ ಇರುತ್ತದೆ. ಹಾಗಾಗಿ ಇನ್ನು ಮುಂದೆ ಈ ಸಿಂಹನೇ ಕಾಡಿನ ರಾಜ. ನನ್ನ ಮಾತೆ ಶಾಸನ ತಪ್ಪಿದಳೆ ಕ್ಷಮಿಸೋಣ. ಆಯ್ತಾಯ್ತು, ಬಂದ್ ಮೀಟ್ ಆಗೋಣ. ಇನ್ನು ಹಾಸನ ದೇವಿ ಸಿಂಹರಾಜ. ಇನ್ಮೇಲೆ ನಮ್ ಫಿಗರ್ ಸುದ್ದಿ ನೀವು ಬರಬೇಡಿ, ನಿಮ್ ಫಿಗರ್ ಸುದ್ದಿಗೆ ನಾವು ಬರಲ್ಲ. ಎಲ್ಲ ಒಂದಾಗಿರೋಣ. ಸಿಂಹರಾಜಂಗೆ ಸಿಂಹರಾಜಂಗೆ ಸಿಂಹರಾಜಂಗೆ. ನಿಜವಾಗ್ಲೂ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ನಲ್ಲಿ ನಾನು ಕಾಯ್ತಾನೆ ಇದ್ದೆ, ಯಾವಾಗ ನಮ್ಮ ಸ್ಟೇಜ್ ಮೇಲೆ ಈ ತರ ಒಂದು ಹೊಸ ಲೋಕ ಸೃಷ್ಟಿ ಆಗತ್ತೆ ಅಂತ. ಇವತ್ತಾಗಿದೆ ಹೊಸ ಲೋಕದ ಸೃಷ್ಟಿ. ಫಾರ್ ದ ಫಸ್ಟ್ ಟೈಮ್ ಕಮೆಂಟ್ಸ್ ಕೊಡೋದಕ್ಕೆ ಮುಂಚೆ 1 2 3 ಹೇಳ್ತೀರಾ? 1 2 3. ಯಪ್ಪ, ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. ಒಂದು ವಂಡರ್ ವರ್ಲ್ಡ್ಗೆ ನಮ್ಮನ್ನ ಕರ್ಕೊಂಡು ಹೋದಂಗಿತ್ತು. ಅದ್ಭುತವಾದಂತ ಒಂದು ಜಗತ್ನ ನಮ್ಮ ಕಣ್ಮುಂದೆ ಇವತ್ತು ತೋರಿಸಿದ್ರು. ಯಾರಿಗೆ ಇದನ್ನ ಕ್ರೆಡಿಟ್ ಕೊಡೋದಪ್ಪ? ಫಸ್ಟ್ ಆರ್ಟ್ ಡೈರೆಕ್ಟರ್, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಸಂತೋಷ್ ಪೂಜಾರಿ. ಸೆಕೆಂಡ್, ಕಾಸ್ಟ್ಯೂಮ್ ಡಿಸೈನ್ ಮಾಡಿದಂತ ಕಾಸ್ಟ್ಯೂಮರ್ಗೆ ಒಂದು ದೊಡ್ಡ ಚಪ್ಪಾಳೆ. ಆಮೇಲೆ ಮೇಕಪ್ ಆರ್ಟಿಸ್ಟ್, ಅದ್ಭುತವಾಗಿ ಮೇಕಪ್ ಮಾಡಿದ್ದಾರೆ. ಎಲ್ಲರಿಗೂ ಮೇಕಪ್ ಆರ್ಟಿಸ್ಟ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸಾಗರ್ ಅಂಡ್ ಸಂತೋಷ್, ಸೂಪರ್ ಸೂಪರ್. ಆಮೇಲೆ ಇಲ್ಲಿರುವಂತ ಎಲ್ಲ ಅದ್ಭುತ ಪ್ರಾಣಿಗಳನ್ನ ಮುದ್ದು ಮುದ್ದಾಗಿ ಆಕ್ಟ್ ಮಾಡಿದಂತ ಎಲ್ಲ ಕಲಾವಿದರಿಗೆ ಸೂಪರ್. ಯಪ್ಪ, ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ಫಾರ್ ದ ಫಸ್ಟ್ ಟೈಮ್
ಸೀಸನ್ 1 ಕೂಡ ನೋಡಿಲ್ಲ ನಾವ್ ಈ ತರ. ಸೀಸನ್ 2 ನಲ್ಲಿ ಈ ತರದ ಒಂದು ಅದ್ಭುತನ ಸೃಷ್ಟಿ ಮಾಡಿದಕ್ಕೆ ಡೈರೆಕ್ಷನ್ ಟೀಮ್ ಮತ್ತೆ ರೈಟರ್ಗೆ ಸೂಪರ್ ಸಂದೀಪ್ ಇದು ನಿಜವಾಗ್ಲೂ ಲೈಕ್ ಏನಂತಂದ್ರೆ ನಾನು ಹೇಳ್ತೀನಲ್ಲ, ಇದೊಂಥರ ಕಲ್ಪನೆಗೂ ಮೀರಿದಂತ ಒಂದು ಕಲ್ಪನೆ ಮಾಡುವಂತ ಶಕ್ತಿ ಇರೋದು ಈ ವೇದಿಕೆಗೆ ಮಾತ್ರ. ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಆಮೇಲೆ ಬಂದಂತ ಎಲ್ಲ ಕಲಾವಿದ್ರು, ಈ ಕಡೆಯಿಂದ ಕಾರ್ತಿ, ನಮ್ ನಿತಿನ್, ಆಮೇಲೆ ಇದು ಮುದ್ದಾದಂತ ಜಿಂಕೆ, ಅವಳು ಎಷ್ಟು ಚೆನ್ನಾಗಿ, ಅವಳ ಎಂಟ್ರಿ ಎಷ್ಟು ಚೆನ್ನಾಗಿತ್ತು, ಹೂವೆ ಹೂವೆ ಅನ್ಕೊಂಡು. ಇಟ್ಸ್ ವೆರಿ ಡ್ರೀಮಿ. ನಾವೇ ಯಾವ್ದೋ ಒಂದು ಕಾಡ್ ಒಳಗಡೆ ನೋಡ್ತಾ ಇದೀವಿ, ಇದು ಮುದ್ದಾದ ಒಂದು ಜಿಂಕೆ ಬರ್ತಾ ಇದೆ. ಇದು ಈ ತರದೊಂದು ಇರುವೆ ನಾವು ನೋಡೇ ಇಲ್ಲ. ಇದಂತ್ರ ಇರುವೆ ಏನು, ನಿನಗೆ ಶಕ್ತಿ ಬಂದ ತಕ್ಷಣ ಕೆಟ್ಟ ಇರುವೆ ಆಗೋದಲ್ಲಪ್ಪ ನೀನು. ಅದು ಆಕ್ಚುಲಿ ಏಡಿ ಜೊತೆ ಕ್ರಾಸ್ ಆಗಿರೋ ಇರುವೆ. ಯಾರಿಗೆ ಆಮೇಲೆ ಏನ್ ಗೊತ್ತೇನಪ್ಪ, ಪಾಪ ನಮ್ ರಾಘವೇಂದ್ರ ಪ್ರಾಣಿ ಆದ್ರೂ ಹುಡುಗಿ ಆಗತ್ ತಪ್ಪಲಿಲ್ವಲ್ಲ. ಯಾವ ಸಿಂಹ ತಾಳಿ ಹಾಕೊಂಡ್ ಬರ್ತದಲ್ಲ. ಸ್ಪೆಷಲ್ ಸಿನಿಮಾ. ಅಯ್ಯಪ್ಪ, ಏನ್ ರಾಘು ನೀನ್ ಮಾಡಿದ ಆಕ್ಟಿಂಗ್ ಇದೆಯಲ್ಲ, ಏ ವಂಡರ್ ಕಣೋ ನೀನು. ಥ್ಯಾಂಕ್ ಯು ಮ್ಯಾಮ್, ವಂಡರ್ ಕಣೋ. ಆಮೇಲೆ ನಮ್ಮ ಕಾಡಿನ ದೇವತೆ, ನಿಜವಾಗ್ಲೂ ನೀನು ಒಂಥರ ಪ್ರಿನ್ಸ್ ಗಾಡ್ ತರ ಐತೆ ಕಣೋ ನೀನು. ಇಲ್ಲಿ ಇಬ್ಬರ ಬಗ್ಗೆ ನಾನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕು. ಒನ್ ಇಸ್ ನಮ್ಮ ಹುಲಿ ಕಾರ್ತಿ. ವಾವ್, ನೀನು ಎಂಟ್ರಾಗಿ ಬಂದೆ ಗೊತ್ತಾ ಕಾರ್ತಿ. ಆ ಸಿಂಹದ್ದು ಒಂದು ಅದರದ್ದೇ ಆದಂತ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ. ಆ ಸಿಂಹಕ್ಕೆ ಆ ಭುಜನೆಲ್ಲ ಹಿಂಗೆತ್ತಿ ಒಂದು ಹೆಜ್ಜೆ ಹಾಕುವಾಗ ದಟ್ ಬ್ಯೂಟಿಫುಲ್ ಆಗಿ ನಡ್ಕೊಂಡ್ ಬಂದೆ. ಆಮೇಲೆ ಕೊನೆಯಲ್ಲಿ ನೀವು ಅಷ್ಟು ಜನ ನಡ್ಕೊಂಡ್ ಬಂದ್ರಿ ಗೊತ್ತಾ. ಇಟ್ ವಾಸ್ ವಂಡರ್ಫುಲ್ ಕಣ, ವಂಡರ್ಫುಲ್, ಮೈಂಡ್ ಬ್ಲೋಯಿಂಗ್, ಒಂಥರ ಸಖತ್ತಾಗಿತ್ತು. ನೀನು ಮತ್ತೆ ಆ ಶಿವು, ಯಪ್ಪ ಯಾವ ದೇಶದಲ್ರಿ ಹುಲಿ ಹಿಂಗ್ ಬೆಕ್ಕ ತರ ಕೂಗುತ್ತೆ. ಯಪ್ಪ, ಈ ಕಲ್ಪನೆ ಇದೆಯಲ್ಲ, ಈ ಕಲ್ಪನೆನೇ ಕಣಪ್ಪ ಅದ್ಭುತವಾಗಿತ್ತು. ಸಖತ್ತಾಗಿ ಮಾಡಿದ್ರಿ ಶಿವು, ಸೂಪರ್. ಆಮೇಲೆ ಕರಡಿನೆಲ್ಲ ನಾಯಿ ಅಂತ ಕರೆದಿದ್ದು ನನಗ್ ಬೇಜಾರಾಯ್ತು. ನಾಯಿಗೂ ಅವಮಾನ ಆಯ್ತು. ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಪಾಪ. ಒಟ್ನಲ್ಲಿ ಅದ್ಭುತವಾದಂತ ಒಂದು ಲೋಕನ ಸೃಷ್ಟಿ ಮಾಡಿದಿರಿ. ಗಿಚ್ಚಿ ಗಿಲಿಗಿಲಿ ಸೀಸನ್ 2 ನಲ್ಲಿ ದಿಸ್ ವಾಸ್ ಒನ್ ಆಫ್ ವೆರಿ ಡ್ರೀಮಿ ಸ್ಕಿಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಟ್ ವಾಸ್ ವಂಡರ್ಫುಲ್, ವಂಡರ್ಫುಲ್. ಎಲ್ರು ಸಖತ್ತಾಗಿ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಈ ಕಾಡಿನ ಲೋಕದ ನಿಜವಾದ ರಾಜ ನಮ್ಮ ಸಾಧು ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದನ್ನ ಅಷ್ಟು ಸಿಂಪಲ್ ಆಗಿ ಬಿಡಕ್ಕಾಗಲ್ಲ ಈ ಎಪಿಸೋಡ್ನ. ಇದು ಬರೀ ಗಿಚ್ಚಿ ಗಿಲಿ ಅಂತಲ್ಲ, ಈ ಕಲಾವಿದರು ಹಾಕಿರುವಂತಹ ಎಫರ್ಟ್ ಇದೆಯಲ್ಲ, ಅದು ಗ್ರೇಟ್ ಆಕ್ಚುಲಿ. ಒಂದು ಡಿಸ್ನಿ ವರ್ಲ್ಡ್ ಹಾಂಗ್ಕಾಂಗ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ಅದೊಂದನ್ನು ನೋಡೋಕ್ಕೋಸ್ಕರ ಬ್ಯಾಂಗ್ಳೂರಿಂದ ಹಾಂಗ್ಕಾಂಗ್ ಟ್ರಾವೆಲ್ ಮಾಡ್ತೀನಿ ಯಾವಾಗಲೂ, ವರ್ಷ ಓನ್ಲಿ ಬಿಕಾಸ್ ಆಫ್ ದಿಸ್ ಎಪಿಸೋಡ್ ನೋಡಕ್ಕೆ. ಅಲ್ಲಿ ಈ ತರ ಕಾಡನ್ನ ಒಂದು, ಯಾಕೆಂದ್ರೆ ಇದರ ಸೃಷ್ಟಿನೇ ಡಿಸ್ನಿ, ವಾಲ್ಟ್ ಡಿಸ್ನಿ ಇದಾರಲ್ಲ, ಇದರ ಸೃಷ್ಟಿನೇ ಅವರು. ಒಬ್ಬ ಮನುಷ್ಯ ಕೊಡದೇ ಇರೋಂಥ ಒಂದು ಎಕ್ಸ್ಪ್ರೆಷನ್ನ ಒಂದು ಕಾರ್ಟೂನ್ ನಲ್ಲಿ ಕೊಡುವಂತ ಕೆಪಾಸಿಟಿ ತಗೊಂಡ್ಬಂದಿದ್ದೇ ಅವರು. ಈಗ ನನಗೆ ಇವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಇವರು ಮನುಷ್ಯರ ತರ ಆಕ್ಟ್ ಮಾಡಿದ್ರು ಅಂತ ಅನ್ಸಿಲ್ಲ. ಒಂದು ಪ್ರಾಣಿಗಳಲ್ಲಿ ಒಂದು ಕಾರ್ಟೂನ್ ನೆಟ್ವರ್ಕ್ ನೋಡಿದ್ರೆ ಹೆಂಗಿರ್ಬೋದು, ಆ ರಿಯಾಕ್ಷನ್ಸ್ ಆ ಲೆವೆಲ್ಗಿತ್ತು. ಆ ಲೆವೆಲ್ಗೆ ನಿಜವಾಗ್ಲೂ ಇದಷ್ಟು ಜನ ಅವ್ರ ವಾಯ್ಸ್ಗಳನ್ನ ಕೂಡ ಅಷ್ಟು ನ್ಯಾಚುರಲ್ ಆಗಿ ಪ್ಲೇ ಮಾಡಿದ್ರಲ್ಲ, ದಟ್ ಈಸ್ ಗ್ರೇಟ್ ಅಂತ ನಾನು ಹೇಳೋದು. ಈ ಬ್ಯಾಕ್ಗ್ರೌಂಡ್ ಅಂತೂ ಎಕ್ಸ್ಟ್ರಾನರಿ ಮಾಡಕ್ ಬಿಟ್ಟಿದ್ದಾರೆ. ಯಾವುದು ಒಂದು ಇರೋ ಒಂದು ಅರ್ಧ ಗಂಟೆ 20 ನಿಮಿಷದಲ್ಲಿ ಈ ತರ ಒಂದು ಲೋಕ ಕ್ರಿಯೇಟ್ ಮಾಡೋದು ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಇದನ್ನ ಮಾಡಿದಂತ ನಮ್ಮ ನಿರ್ಮಾಪಕರಿಗಾಗಲಿ, ಕಲರ್ಸ್ ಯಾರ್ಯಾರು ಮಾಡಿದ್ರ ಅವ್ರಿಗೆಲ್ಲ ಯಾಕೆ ಈ ಒಂದು ಕಾಡಿಗೆ ನಮ್ಮ ಸಾಧು ಸರ್, ಶ್ರುತಿ ಮೇಡಮ್ ಬರಬಾರ್ದು? ಬರ್ಲೇಬೇಕು, ಒಂದು ಫೋಟೋ ಬೇಕೇ ಬೇಕು ನಮ್ಗೆ. ಬರೀ ಫೋಟೋ ಅಲ್ಲ, ಒಂದು ಕಾಡಿನ ಡ್ಯಾನ್ಸ್ ಬೇಕಾ ಬೇಡ? ಬನ್ನಿ. ನಮ್ಮ ಕಾಡಿಗೆ ಸಾಧು ಮಹಾರಾಜ್ ಮತ್ತೆ ಪಂಚಿ ಕ್ವೀನ್ ಬಂದಾಗಿದೆ. ಕಾಡಲ್ಲಿ ಪ್ರಾಣಿಗಳ ಜೊತೆ ಒಂದು ಡ್ಯಾನ್ಸ್ ಬರ್ಲಿಲ್ಲ, ಅದು ಹೆಂಗೆ? ಬಲೆ ಮ್ಯೂಸಿಕ್. ಆಡಿಯನ್ಸ್, ವೆಲ್ಕಮ್ ಟು ಅಮೃತಕ್ಕಾಗಿ ಹೋರಾಟ 8.0. ಈ ಹೋರಾಟ ತುಂಬಾನೇ ಸಿಂಪಲ್ ಆಗಿರುತ್ತೆ.
ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಯಾರು ಸರಿಯಾದ ಉತ್ತರಗಳನ್ನ ಹೇಳ್ತಾ ಹೋಗ್ತಾರೋ ಅವರು ಅಮೃತಕ್ಕಾಗಿ ಹೋರಾಟವನ್ನ ಗೆಲ್ತಾರೆ. ಎಸ್, ಯಾರು ಗೆಲ್ತಾರೋ ಅವರು ಪ್ರಶಾಂತಂಗೆ ನಾಯಿ ಹೊಡೆದಂಗೆ ಹೊಡಿಬಹುದು. ಓಕೆ, ಇದೇ ಅಮೃತಕ್ಕಾಗಿ ಹೋರಾಟ 8.0. ನಿಮ್ಮ ಮೊದಲನೇ ಪ್ರಶ್ನೆ, ಕಣ್ಣು ಅಂತ ಪದ ಇರುವಂತ ಹಾಡುಗಳನ್ನ ಹಾಡ್ತಾ ಹೋಗಿ ಒಬ್ಬರಾದ್ಮೇಲೆ ಒಬ್ರು. ಚಂದ್ರಪ್ರಭಾ. ಕಣ್ಣು ಕಣ್ಣು ಕಲೆತಾಗ ಅದೇ ಕಣ್ಣು ಅದೇ ಕಣ್ಣು ಮಾರಿ ಕಣ್ಣು ಹೋರಿ ಮ್ಯಾಗೆ ಓರಿ ಕಣ್ಣು ಮಾರಿ ಮ್ಯಾಲೆ ತುಂಬುಡ್ದಕ್ಕ ದಕ್ಕ ದಕ್ಕ ತುಂಬುಡ್ದಕ್ಕತ್ತ. ಬೇಡ್ವೆ ಬೇಡ್ವೆ ನನ್ನ ರೇಗಿಸ ಬ್ಯಾಡ್ವೆ ಕಲ್ಲೊಡ್ರೆ ಕಣ್ಣೊಡಿತೀನಿ. ಕಣ್ಣ ಸಲಿಗೆ ಕಣ್ಣು ಅಂದರೆ ನನ್ನ ಕಣ್ಣು. ಗೊತ್ತಾಯಿಲ್ಲ, ಗೊತ್ತಿಲ್ಲ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3. ಕಣ್ಣು ಕಣ್ಣು ಹಿಂಗೋಗ ನನ್ ಕಣ್ಣು ಅಂತೀನಿ. ಓಕೆ, ನಾನು ಆಡ್ತೀನಿ. ಮೊದಲ ಪ್ರಶ್ನೆಯಲ್ಲಿ ಗೆದ್ದಿದ್ದಾರೆ ಗೊಬ್ಬರಗಾಲ. ಎಷ್ಟು ಓಡಾಡ್ತಲ್ಲ ನಾನು ಇವತ್ತು ಗೆದ್ದಿದ್ದೇನ. ಈ ಸುತ್ತಲಿ ಗೊಬ್ಬರಗಾಲ ನೀನು ಗೆದ್ದಿರೋದ್ರಿಂದ ನಿನಗೆ ಒಂದು ಒಳ್ಳೆ ಸುವರ್ಣ ಅವಕಾಶ ಸಿಗ್ತಾ ಇದೆ. Yes. ನಿನಗೆ ಸಿಗ್ತದೆ ಪ್ರಶಾಂತ್ಗೆ ವಾಡಿಯುವಂತ ಅವಕಾಶ. ಅವಗಿದ್ರೆ ನನಗೆ ನಿನ್ಗೆ ಯಾಕೆ ಅಂದ್ರೆ ಮಧ್ಯದಲ್ಲಿ ಸಂದಿಲ್ ಬಂದಿರೋನು ಅವನು. 1, 2, 3 ಸ್ಟಾರ್ಟ್. ಕೊಟ್ಟ ಒಂದು ನಿಜವಾದ ಅವನ ಕರಾಟೆ ಸ್ಕಿಲ್ಗೆ ಒಂದ್ ಚೂರು ಚಪ್ಪಳೆ ಹೊಡಿಬಿಡಿ. ಯಾರನ್ನ ಗೆಲ್ಸಿದ್ರೆ ಇವ್ನ ಗೆದ್ಬಿಡ್ತೀನಿ. ನಿಮ್ಮ ಎರಡನೇ ಸುತ್ತು, ಯಾವ್ದಾದ್ರು ಪ್ರಾಣಿ ಪಕ್ಷಿಯ ಸೌಂಡ್ಗಳನ್ನ ಮಾಡ್ತಾ ಹೋಗ್ಬೇಕು. ರಿಪೀಟ್ ಆಗ್ಬಾರ್ದು. ರಿಪೀಟ್ ಆದ್ರೆ ಸೋತ್ವಿ ಅಂತ ಅರ್ಥ. ಓಕೆ, ರೆಡಿ? ಮುಂದೆ ಚಂದ್ರಪ್ರಭಾ ಸ್ಟಾರ್ಟ್. ಈ ತರದ್ ಒಂದ್ ಪ್ರಾಣಿನೇ ಇಲ್ಲ ದೇಶದಲ್ಲಿ. ಏನು ಇದು ಮರ್ಕುಟ್ಕ ಮರ್ಕುಟ್ಕ ಬಿಡಮ್ಮ. ಕೋಳಿ ಕದ ಮಾಡಿದೆ ಕಣ. ಇದು ಬಾತ್ಕೋಳಿ. ಕಾಗೆ ಕೋಗಿಲೆ ಯಾವ್ದು ಏನಿದು? ಇದು ಕೋಗಿಲೆ. ಕೋಗಿಲೆ ಚಿಕ್ಕವ ಚಿಕ್ಕವ ಕೂಗಕ್ ಹೋಗಿಲೆ. ಪಾರಿವಾಳ. ನಿನ್ಗೆ ಯಾವ್ದು ಗೊತ್ತಿಲ್ಲ, ಸುಮ್ನೆ ಮಾಡಿ ಏನೋ ಸಕ್ಕಳ ಮಾಡ್ತಿದ್ಯಾ ಕಣ. ಅದೇ ಹತ್ತು ಕೂರುತ್ತಲ್ಲ ಪಾರಿವಾಳ. ಕೂರದಲ್ಲ ಅದು, ಕಾಳ್ ತಿನ್ನೋದು. ಕುಟ್ರು ಕುಟ್ಟು. ಓಕೆ, ನೆಕ್ಸ್ಟ್. ಚಿಟ್ಟೆ ಸೌಂಡ್ ಮಾಡ್ದ. ಚಿಟ್ಟೆ ಸೌಂಡೇ ಮಾಡಲ್ಲ. ಚಿಟ್ಟೆ ಮಾಡಲ್ಲ, ಸೌಂಡ್ ಚೂರು ಬರ್ತದೆ ಗಾಳಿಯಲ್ಲಿ ಕಾರ್ಕ ಹೋಯ್ತಾ ಇದೆ. ಚಿಟ್ಟೆ ಸೌಂಡ್ ಮಾಡ್ತಾ. ಸರಿ, ಓಕೆ. ಚಿನ್ನಗೆ ಆಪೋಸಿಟ್ ಇರುವೆ. ಆಪೋಸಿಟ್ ಇರುವೆ. ಇರುವೆ ಇಲ್ಲ, ಬೇರೆ. ನೀ ರಾಜೇಶ್ ಕೃಷ್ಣನ್ ಮಾಡುವಂತೆ ನಾ ಇರುವೆ ಮಾಡುವನ್ ಬರ್ತಾ ಮಾಡು ಮಾಡಿದ್ವಿ. ಇರುವೆ ಇಲ್ಲ ನನಗೆ ಸೌಂಡ್ ಮಾಡೋದು. ಚಿಟ್ಟೆನೇ ಮಾಡ್ತಾ ಇದ್ದೆ, ಇರುವೆ ಮಾಡಕ್ಕಾಗಲ್ವಾ? ಯಾವ ಊರಲ್ಲಿ ಸೌಂಡ್ ಮಾಡ್ತೀರಿ ಹಿಂಗೆ? ಅದು ನೆಲದಲ್ಲಿ ಹೋಯ್ತಾ ಇದೆ ಕಣ, ಗೂಡೊಳಗೆ. ಊರೊಳಗೆ ಹೋಯ್ತಾ ಇದಲ್ಲ, ಸೌಂಡ್ ಹೊರಗೆ ಬರ್ತಾ ಇಲ್ಲ. ನೋಡ ಸೊಳ್ಳೆ ನೋಡ ನೋಡ. ಹುಲಿ ಕಟ್ಕೊಂಡ್ಬಿಟ್ಟದ ಹುಲಿಗೆ. ಇಲ್ಲ, ಹುಲಿಗೆ ಸಾಯ ವಯಸ್ಸಾಗ್ಬಿಟ್ಟ. ಓಕೆ, ಏನೋ ಮಾಡ್ದ ಹುಲಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಿ? ಈಜಾಡ್ತಿದ್ದಾರೆ. ಮೀನು ಮೀನು ನೀನು ಸೌಂಡ್ ಮಾಡಕ್ ಹೇಳಿದ್ದು. ಬರ್ತಾ ಹೋದ್ರೆ ಸುಮ್ಮನೆ ಮೀನ್ ಸೌಂಡ್ ಸೋಲೋ ಸೋಲೋ ಸೋಲು. ಅಣ್ಣ ಮೀನ್ದ ಸೌಂಡ್ ಕೊಡ್ತೀನಿ. ಸೌಂಡ್ ಬಾಯಿಲ್ ಕೊಡೋ ಗೆದ್ದಿರೋ ಚಂದ್ರಪ್ರಭಾ ಅವ್ರಿಗೆ ಸಿಗ್ತಾ ಇದೆ ಪ್ರಶಾಂತ್ ಹೊಡಿಯುವಂತ ಅವಕಾಶ. ಏನ ಅಮೃತನ ಕರ್ಕೊಂಡ್ ಡೈಲಿ ಹೋಗ್ತೀಯಾ?
ನಾನ್ ಇಲ್ಲಿ ಸ್ಕಿಟ್ ಅಲ್ಲಿ ನನ್ ಸ್ಕಿಟ್ ಹಾಕದ ಅಂದ್ರೆ ಸಂದೀಪನ್ಗೆ ನೈಟ್ ಹೊತ್ತೆಲ್ಲ ನೀಟಾಗಿ ನೋಡ್ಕಂದೆ ಇವತ್ತು ಸ್ಕಿಟ್ ಅಲ್ಲಿ ಬೇರೆ ಅವಳ ಮದ್ವೆ ಆಗ್ತಾ ಇದೆ. ಈಗ ಒಂದು ಸುತ್ತು ಗೊಬ್ಬರ ಗೆದ್ದಿಯಾನೆ, ಒಂದು ಸುತ್ತು ಚಂದ್ರಪ್ರಭಾ ಗೆದ್ದಿಯಾನೆ. ಕಟ್ಟ ಕಡೆಯ ಸುತ್ತು. ಈ ಸುತ್ತಲ್ಲಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಒಬ್ಬರಂದ ಮೇಲೆ ಒಬ್ರು ಒಂದು ಚೂರ್ ಲೇಟ್ ಮಾಡಿದ್ರೆ ಔಟ್ ಆಗ್ತಾರೆ. ನನ್ನ ಪ್ರಶ್ನೆ ಹೀಗಿದೆ, ಬೀಜ ಇರುವಂತಹ ಹಣ್ಣುಗಳ ಹೆಸರನ್ನ ಹೇಳ್ತಾ ಹೋಗಿ. ಓಕೆ ಓಕೆ ರೆಡಿ? ಹಲಸಿನ ಹಣ್ಣು, ಸೇಬ್ನ ಹಣ್ಣು, ಹುಣಸೆ ಹಣ್ಣು, ಸಪೋಟ, ಪರಂಗಿ ಹಣ್ಣು, ಬ್ಯಾಲ್ದ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು, ಸೇಬ್ ಹಣ್ಣು, ದ್ರಾಕ್ಷಿ ಹಣ್ಣು, ಸಪೋಟ ಹಣ್ಣು, ಸೇಬ್ನ ಹಣ್ಣು, ನಲ್ಲಿಕಾಯಿ, ನಿಂಬೆಕಾಯಿ, ಹುಣಸೆಕಾಯಿ, ಬ್ಯಾಲತ್ಕಾಯಿ, ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣು, ಬೇವಿನ ಹಣ್ಣು, ಬೇವಿನ ಹಣ್ಣು, ಬೆಲ್ದ ಹಣ್ಣು, ಬೆಲ್ದ ಹಣ್ಣು, ಬೆಲ್ದ ಹಣ್ಣು, ಬೆಲ್ಲದಕಾಯಿ ಅಣ್ಣ, ಬೆಲ್ದ ಹಣ್ಣು. ನಾನು ಹೇಳಿದೆ ಬೆಲ್ದನ್ನು ಹೇಳಿವ್ನಿ. ಅಯ್ಯಣ್ಣ, ಅಣ್ಣ, ನೀನ್ ಹೇಳ್ದ? ಭಾಷೆ ಹೋಯ್ತು. ರೆಡಿ ಪಟ್ಟಂತ ಇನ್ನು ಕಂಟಿನ್ಯೂ ಮಾಡು. ಪರಂಗಿ ಹಣ್ಣು, ಸೋತಿದ್ಯಾ? ಒಂದ್ ಸೆಕೆಂಡ್ ಗ್ಯಾಪ್ ಕೊಟ್ಟರೆ ಸೋಲ್ತಾರೆ ಅಂತ ಹೇಳಿದ್ದೆ. ಇನ್ನೇನು ಕೊನೆಯಲ್ಲೂ ಸೋಲೋದಿಲ್ಲ, ಒಂದು ಸೋತೆ. ಸೋತಿದ್ಯಾ? ಕಂಗ್ರ್ಯಾಚುಲೇಷನ್ಸ್. ಒಂದು ಪರಂಗಿಯಿಂದ ಗೆದ್ದುಬಿಟ್ಟಿಲ್ಲ. ಪರಂಗಿ ಮರದಲ್ಲಿ ಹಣ್ಣು, ಆ ಕಬ್ಬನ್ ಗದಲ್ಲಿ ಗಿಣ್ಣು, ನಿನ್ ಮೇಲ್ ನನ್ ಕಣ್ಣು. ಒಟ್ಟಲ್ಲಿ ಅಮೃತಕ್ಕಾಗಿ ಹೋರಾಟ 8.0 ನಲ್ಲಿ ವಿನ್ ಆಗಿರುವಂತಹ ಅಭ್ಯರ್ಥಿ ಚಂದ್ರಪ್ರಭಾ.